ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ನಾವು ನಿನ್ನೆ 15ನೆಯ ಅಧ್ಯಾಯದಲ್ಲಿ ಬರುವ ಅಶ್ವತ್ಥಾಮಾಚಾರ್ಯರ ಮತ್ತು ದ್ರೋಣಾಚಾರ್ಯರ ವಿವರವನ್ನು ನಾವು ಸ್ವಲ್ಪ ನೋಡಿದೆವು. ದ್ರೋಣಾಚಾರ್ಯರ ಹತ್ತಿರ ಯಾಕೆ ಪಾಠ ಕಲಿಯಬೇಕಾಯಿತು, ಅರ್ಜುನನಿಗಾಗಲಿ ಭೀಮಸೇನನಿಗಾಗಲಿ ಆ ತರಹದ ಉತ್ಕಟ ಅವಶ್ಯಕತೆ ಅಂತ ಇರಲಿಲ್ಲ. ಆದರೂ ಯಾಕೆ ದ್ರೋಣಾಚಾರ್ಯರ ಬಳಿ ಪಾಠ ಕಲಿಯಬೇಕಾಯಿತು ಅಂತ ನೋಡಿದೆವು. ಸಪಕ್ಷಪಾತಂಚ ಚಕಾರ ತಸ್ಮಿನ್ ಕರೋತಿ ಚಾಸ್ಯೋರು ತರಾಂ ಪ್ರಶಂಸಾಂ. ಪಕ್ಷಪಾತಂ ಚಕಾರ, ಅವನೇನು ಮಾಡಿದ, ಪಕ್ಷಪಾತ ಮಾಡಲಿಕ್ಕೆ ಶುರು ಮಾಡಿದ್ರು ದ್ರೋಣಾಚಾರ್ಯರು ಅಶ್ವತ್ಥಾಮನ ಮೇಲೆ, ಇದು ಅರ್ಜುನನ ಮೇಲೆ. ಕರೋತಿ ಚಾಸ್ಯೋರು ತರಾಂ ಪ್ರಶಂಸಾಂ, ಉತ್ಕಟವಾಗಿ ಅವನನ್ನು ಹೊಗಳಲಿಕ್ಕೆ ಶುರು ಮಾಡಿದ್ರು. ರಹಸ್ಯ ವಿದ್ಯಾಶ್ಚ ದದಾತಿ ತಸ್ಯ, ಅತ್ಯಂತ ರಹಸ್ಯವಾದ ವಿದ್ಯೆಗಳನ್ನೆಲ್ಲ ಕೊಟ್ಟರು, ಬೇರೆಯವರಿಗೆ ಹಾಗೆ ಮಾಡಲಿಲ್ಲ. ಮತ್ತೆ ಭೀಮ ಅವರೆಲ್ಲ ಭೀಮ ಸಮಸ್ತಂ ಪ್ರತಿಭಾಬಲೇನ ಜಾನನ್ ಸ್ನೇಹಂ ತ್ವದ್ವಿತೀಯಂ ಕನಿಷ್ಠೆ ದ್ರೋಣಸ್ಯ ಕೃತ್ವಾ ಸಕಲಾಸ್ತ್ರವೇದಿನಂ ಕರ್ತುಂ ಪಾರ್ಥಂ ನಾರ್ಜುನ ವಚ್ಚಕಾರ. ಭೀಮ ಎಲ್ಲವನ್ನ ಪ್ರತಿಭಾಬಲದಿಂದ ತಿಳಿದಾಗಿತ್ತು. ತಮ್ಮನ ಮೇಲಿನ ಪ್ರೀತಿಯಿಂದ ತಮ್ಮನನ್ನು ಮುಂದೆ ಮಾಡಿದ, ದ್ರೋಣಾಚಾರ್ಯರಿಂದ ಹೆಚ್ಚಿಗೆ ಕಲಿಯುವಂತೆ ಮಾಡಿದ. ಆ ಕಾರಣದಿಂದ ಶುಶ್ರೂಷೆಯನ್ನ ಅರ್ಜುನನಂತೆ ಮಾಡಲಿಲ್ಲ. ನೈವಾತಿ ಯತ್ನೇನ ತದರಚ ಲಕ್ಷ್ಯಂ ಶುಶ್ರೂಷಾಯಾಂ ಪಾರ್ಥಮಗ್ರೇ ಕರೋತಿ ಸ್ವಬಾಹುವೀರ್ಯಾದ್ ಭಗವತ್ ಪ್ರಸಾದಾನ್ಯಹನ್ಮಿ ಶತ್ರುನ್ ಕಿಮನೇನ ಚೇತಿ. ಅದೊಂದು ಕಥೆ ಉಂಟು. ದ್ರೋಣಾಚಾರ್ಯರು ದೂರದ ಮರದ, ಬಹಳ ಎತ್ತರದ ಮರದ ಮೇಲೆ ಒಂದು ಪಕ್ಷಿಯ ಪ್ರತಿಕೃತಿಯನ್ನು ರಚನೆ ಮಾಡಿ, ನಿನಗೆ ಏನು ಕಾಣ್ತಾ ಇದೆ ಅಂತ ಧರ್ಮರಾಜನನ್ನು ಕೇಳಿದರು. ಆಗ ಧರ್ಮರಾಜ ಹೇಳಿದ, ನನಗೆ ಮರ ಕಾಣ್ತಾ ಇದೆ, ನಾನು ಕಾಣ್ತಾ ಇದ್ದೇನಾ ಅಂತ ಕೇಳಿದ್ರು ದ್ರೋಣಾಚಾರ್ಯರು. ನಾನು ಕಾಣ್ತಾ ಇದ್ದೇನೆ ಎಂದ. ಎಲ್ಲರೂ ಕಾಣ್ತಾ ಇದ್ದೀವ ಅಂದ್ರು, ಎಲ್ಲರೂ ಕಾಣ್ತಾ ಇದ್ದೀರಾ ಅಂದರೆ ಅಪಸರ, ಆಚೆ ಸರಿ ಅಂತ ಹೇಳಿ ಸಿಟ್ಟು ಮಾಡಿಕೊಂಡು ಹೇಳಿದರು. ಹಾಗೆ ಭೀಮಸೇನ, ಹಾಗೆ ನಕುಲ, ದುರ್ಯೋಧನ ಎಲ್ಲರದ್ದು ಆಗಿ ಅರ್ಜುನನನ್ನ ಕೇಳಿದ್ರು. ಕಥೆ ಮಹಾಭಾರತದಲ್ಲಿದೆ. ಅದರ ತಾತ್ಪರ್ಯವನ್ನು ಆಚಾರ್ಯರು ಹೇಳಿದ್ದು. ಏನು ಕಾಣ್ತಾ ಇದೆ ಅಂತ ಕೇಳಿದ್ರು. ನಾನು ಈಗ ಮರ ಕಾಣ್ತಾ ಇದೆ ಅಂದ. ನಾನು ಕಾಣ್ತಾ ಇದ್ದೇನಾ? ಇಲ್ಲ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕೇಳಿದ್ರು, ಮರ ಕಾಣ್ತಾ ಇದೆಯಾ? ಇಲ್ಲ, ಹಕ್ಕಿ ಕಾಣ್ತಾ ಇದೆ. ಅದರ ಹಕ್ಕಿಯ ಸುತ್ತಮುತ್ತಲು ರೆಂಬೆ ಕೊಂಬೆಗಳು, ಎಲೆಗಳು, ಹೂವುಗಳು, ಕಾಯಿ, ಹಣ್ಣು, ಹೀಚು ಏನಾದರೂ ಕಾಣ್ತಾ ಇದೆಯಾ? ಏನು ಕಾಣ್ತಾ ಇಲ್ಲ. ಮತ್ತೆ ಹಕ್ಕಿ ಮಾತ್ರ ಕಾಣ್ತಾ ಇದೆ. ಒಂದು ಸ್ವಲ್ಪ ಹೊತ್ತು ಹಾಗೇ ಬಿಟ್ಟರು. ಈಗೇನು ಕಾಣ್ತಾ ಇದೆ ಅಂತ ಕೇಳಿದ್ರು. ಹಕ್ಕಿಯ ಕಣ್ಣು ಮಾತ್ರ ಕಾಣ್ತಾ ಇದೆ ಎಂದ. ಹಾಗಾದರೆ ಹಕ್ಕಿಯ ಕೊಕ್ಕು, ಹಕ್ಕಿಯ ತಲೆ, ಹಕ್ಕಿಯ ರೆಕ್ಕೆ ಪುಕ್ಕಗಳು ಏನು ಕಾಣ್ತಾ ಇಲ್ವೋ? ಏನೂ ಕಾಣ್ತಾ ಇಲ್ಲ ಅಂತ ಹೇಳಿದ್ರು.
ದ್ರೋಣಾಚಾರ್ಯರು ಪರಮಪ್ರೀತರಾಗಿ ಬಿಡು ಬಾಣನ ಅಂತಂದ್ರು. ಬಿಟ್ಟಾಗ ಆ ಗೊಂಬೆಯ, ಮರದ ಮೇಲಿಟ್ಟ ಹಕ್ಕಿಯ ಗೊಂಬೆಯ ಕಣ್ಣು ಹೋಯಿತು ಅಂತ ಹೇಳ್ತಾರೆ. ಈ ಕಥೆ ಮಹಾಭಾರತದಲ್ಲಿ ಇದೆ. ಅಲ್ಲ, ಭೀಮಸೇನ ಅಲ್ಲಿ ಎಲ್ಲವನ್ನ ನೋಡ್ತಾ ಇದ್ದಾನೆ. ಹೌದು, ಎಲ್ಲ ನೋಡಿಯೂ ಕೂಡ ಒಂದು ಕಡೆ ಗುರಿ ಹಾಕಿಡಬಾರದು. ಒಬ್ಬನಿಗೆ ಎಷ್ಟು ಚುರುಕು ದೃಷ್ಟಿ ಇರುತ್ತೆ ಅಂದರೆ ಇಟ್ ಡಿಪೆಂಡ್ಸ್. ಪುರುಷನಿಂದ ಪುರುಷನಿಗೆ ಭಿನ್ನವಾಗಿ ಇರುತ್ತೆ. ಒಬ್ಬ ಎಲ್ಲವನ್ನ ಗಮನಿಸಿಕೊಂಡು ಡ್ರೈವ್ ಮಾಡ್ತಾನೆ, ಕೆಲವೊಬ್ಬನಿಗೆ ಇಲ್ಲ, ಅದು ಮಾತ್ರ ಪರ್ಟಿಕ್ಯುಲರ್ ದಾರಿ ಮಾತ್ರ ನೋಡ್ತಾ ಹೋಗ್ತಾನೆ. ಅದೆಲ್ಲ ಅವರವರ ಚಾಕಚಕ್ಯ. ಮಹಾಭಾರತ ಯುದ್ಧ ಅಂತನ್ನೋದು ಅದು ಲೈವ್, ಅದು ಎಕ್ಸಾಂಪಲ್. ಅದು ಯಾರು ಹೆಂಗೆ ಕಲ್ತರು ಅಂತ. ಅದರಲ್ಲಿ ನಮಗೆ ಭೀಮಸೇನನ ಸರ್ವೋತ್ತಮ ಸಾಮರ್ಥ್ಯ ಅನ್ನೋದು ಗೊತ್ತಾಗುತ್ತೆ. ಹಾಗಾದರೆ ಹಿಂದೆ ಬಂದು ನೋಡಿದರೆ ದ್ರೋಣಾಚಾರ್ಯರ ಪರೀಕ್ಷೆ ಒಂದು ಸ್ವಲ್ಪ ಲೋಪದಿಂದ ಕೂಡಿತ್ತು ಅಂತನ್ನಲ್ವಾ. ಅಕಾಡೆಮಿಕ್ ಆಗಿ ಭೀಮಸೇನನ ಸ್ಕಿಲ್ ಅನ್ನ ದ್ರೋಣಾಚಾರ್ಯರು ಗುರುತಿಸ್ಲಿಲ್ಲ ಅಷ್ಟೇ. ಇವನು ಎಲ್ಲವನ್ನು ನೋಡ್ತಾ ಇದ್ದ ಅಂದ ಮಾತ್ರಕ್ಕೆ ಅರ್ಜುನನಿಗಿಂತ ಮಿಗಿಲಲ್ಲ ಅಂತ ಎಂಥದು. ಅದು ಅವರವರ ಸಾಮರ್ಥ್ಯ. ಅದರಿಂದಾಗಿ ಅರ್ಜುನನಿಗೆ ಬೇರೆ ಏನೂ ಕಾಣಲಿಲ್ಲ. ಹಕ್ಕಿಯ ಕಣ್ಣು ಮಾತ್ರ ಕಂಡಿತು. ಹೀಗಾಗಿ ಅರ್ಜುನ ಭೀಮಸೇನಿಗಿಂತ ಶ್ರೇಷ್ಠ ಅಂತ ಸಿದ್ಧಾಂತಕ್ಕೆ ಬರೋದಲ್ಲ. ಅದನ್ನೆಲ್ಲವನ್ನ ಗಮನಿಸಿಯೂ ಕೂಡ ಭೀಮಸೇನ ಆ ಲಕ್ಷ್ಯವನ್ನು ಹೊಡೆಯಬಲ್ಲವನಿದ್ದ. ಆದರೆ ಅದು ದ್ರೋಣಾಚಾರ್ಯರ ಅವ್ರದ್ದೊಂದೇನು ಅಕಾಡೆಮಿಕ್ ಕ್ವಾಲಿಫಿಕೇಶನ್ಸ್ ಇತ್ತು, ಅದರಿಂದ ಆಚೆ ಇದ್ದ. ಔಟ್ ಆಫ್ ಸಿಲೆಬಸ್ಸು, ಔಟ್ ಆಫ್ ಕಾಂಟೆಕ್ಸ್ಟು ಒಬ್ಬ ಯಾಕೆ ಯೋಚನೆ ಮಾಡಬಾರದು? ಒಬ್ಬ ಏನು ಬ್ರೇಕ್ ದ ಐಸ್ಬರ್ಗ್ ಅಂತಾರಲ್ಲ, ಹಾಗೆ ಒಬ್ಬ ಹೊಸದೊಂದೇ ಚಿಂತನೆಯನ್ನ ಮಾಡಬಹುದು, ಮಾಡಬಾರದು ಅಂತ ಇಲ್ಲ. ಇವತ್ತು ಬಹಳ ದೊಡ್ಡ ದೊಡ್ಡ ಏನು ಸ್ಟಾಲ್ವರ್ಟ್ಸ್ ಅಂತ ಏನಿದ್ದಾರೆ ಅವರೆಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಲ್ಲರ ಥರ ಓದಿರಲ್ಲ. ಹಂಗಂದ ಮಾತ್ರಕ್ಕೆ ಅವರ ಸಾಮರ್ಥ್ಯವನ್ನ ಚಿಂತನೆ ಮಾಡೋದು ಅಂತಿಲ್ಲ. ಔಟ್ ಆಫ್ ದ ಕಾಂಟೆಕ್ಸ್ಟ್ ಅಲ್ಲ, ಔಟ್ ಆಫ್ ದ ಬಾಕ್ಸ್. ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅದು. ಆ ತರಹ ಎಷ್ಟೋ ಜನ ಇರ್ತಾರೆ. ಹೀಗಾಗಿ ಅದೊಂದು ಭೀಮನ ಸಾಮರ್ಥ್ಯ, ಅದು ಗೊತ್ತಾಗಲಿಲ್ಲ ಅವರಿಗೆ. ನೈವಾತಿಯತ್ನೇನ ದದರಶ ಲಕ್ಷಂ ಅಂತಂದ್ರು. ನೈವ ಅತಿಯತ್ನೇನ ದದರಶ ಲಕ್ಷಂ. ಅವನು ಅತ್ಯಂತ ಪ್ರಯತ್ನ ಪಡದೇನೆ ಲಕ್ಷ್ಯವನ್ನು ನೋಡಿದ. ಅದು ದ್ರೋಣಾಚಾರ್ಯರಿಗೆ ಗೊತ್ತಾಗಲಿಲ್ಲ ಅಷ್ಟೇ. ಆಮೇಲೆ ಈ ತರಹದ ಎಷ್ಟೋ ಕಥೆಗಳು ಬರುತ್ತೆ. ಅವನಿಗೆ ಹೇಳಿದ್ರು, ನೀನು ರಾತ್ರಿ ಊಟ ಹಾಕಬೇಡ, ದೀಪ ಆರಿಸು ಅಂತ. ಆ ದೀಪ ನಂದು ಹೋಯ್ತು, ಗಾಳಿ ಬೀಸಿತ್ತು, ದೀಪ ನಂದಿ ಹೋಯ್ತು. ಅಡಿಗೆಯವ ಮತ್ತೆ ದೀಪ ಹತ್ತಿಸಲಿಲ್ಲ, ಅದು ಬೇರೆ ಬಡಿಸಲಿಲ್ಲ ರಾತ್ರಿ. ಅವನು ಕರೆಕ್ಟಾಗಿ ತುತ್ತು ಹಿಡಿದ ಕೈ ಬಾಯಿಗೆ ಹೋಗುವುದು. ಇದು ಯಾಕೆ? ಇದು ಅಭ್ಯಾಸ ಇರೋದ್ರಿಂದ. ನನಗೆ ಬಾಯಿ ಎಲ್ಲಿದೆ ಅಂತ ಗೊತ್ತು, ಅದರಿಂದಾಗಿ ಕೈ ಸೀದಾ ಮುಖಕ್ಕೆ ಹೋಗ್ತಾ ಇದೆ. ಹಸ್ತಸ್ತೇಜಸ್ವಿನಸ್ತಸ್ಯ ಮುಖಮೇವ ಅಭ್ಯವರ್ತತ. ನೋಡಿ, ಮುಖಮೇವ ಅಭ್ಯವರ್ತತ, ಇದನ್ನ ಅವನು ಅಪ್ಲೈ ಮಾಡಿದ. ನಮಗೆ ಬೆಳಗಿನಲ್ಲಿ ಒಂದು ವಸ್ತುವನ್ನು ನೋಡಿಕೊಂಡು ಹೋದ ಹಾಗೆ ಅದನ್ನು ಚೆನ್ನಾಗಿ ಗುರುತಿಟ್ಕೊಂಡಿದ್ರೆ ರಾತ್ರಿಯೂ ಕೂಡ ತಡವರಿಸದಂತೆ ನಡೆಯಬಹುದು ಅನ್ನೋದು ಆಯಿತು. ಅದರಿಂದಾಗಿ ರಾತ್ರಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದ. ದ್ರೋಣಾಚಾರ್ಯರು ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ರು, ಅರ್ಜುನ ಹೀಗೆ ಮಾಡಲಿ ಅಂತ ಕಾತರದಿಂದ ಕಾಯ್ತಾ ಇದ್ರು. ಯಾವಾಗ ಅರ್ಜುನ ರಾತ್ರಿ ಬಂದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿದ, ಬಹಳ ಸಂತೋಷ ಆಗಿ ಹೋಯ್ತು ಅವರಿಗೆ. ಸೀದಾ ಬಂದರು, ಅರ್ಜುನನನ್ನು ತಬ್ಬಿಕೊಂಡ್ರು. ನಾನು ಹೇಳಿಕೊಟ್ಟ ಪಾಠವನ್ನು ಇಷ್ಟು ಉತ್ಕಟವಾಗಿ ಕಲಿತಾ ಇದ್ದೀಯಲ್ಲ, ಅಂದರೆ ಪ್ರಾಕ್ಟೀಸ್
ನೈವ ಅತಿಯತ್ನೇನ ದದರ್ಶ ಲಕ್ಷ್ಯಂ. ಆದರೆ ಭೀಮಸೇನನ ಆ ಒಂದು ಶಕ್ತಿಯನ್ನು ಗುರುತಿಸಲಿಲ್ಲ ಅವರು. ಶುಶ್ರೂಷಾಯಾಂ ಪಾರ್ಥಮಗ್ರೇ ಕರೋತಿ. ಸೇವೆ ಮಾಡುವಾಗ ಮೊದಲು ಅರ್ಜುನನನ್ನ ಭೀಮಸೇನ ಮುಂದೆ ಮಾಡ್ತಾ ಇದ್ದ. ಭೀಮಸೇನನ ಅಭಿಪ್ರಾಯ ಏನು ಅಂತಂದ್ರೆ, ಸ್ವಬಾಹುವೀರ್ಯಾತ್ ಭಗವತ್ ಪ್ರಸಾದಾತ್ ನಿಹನ್ಮಿ ಶತ್ರುನ್ ಕಿಮನೇನ ಚೇತಿ. ನನ್ನ ಬಾಹುವೀರ್ಯದಿಂದ ಸಹಜವಾಗಿ ಕೊಲ್ತೇನೆ, ಇದನ್ಯಾಕೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಅವನ ಅಭಿಪ್ರಾಯ ಇದ್ದದ್ದು ಭೀಮಸೇನನದ್ದು. ಆದರೆ ದ್ರೋಣಾಚಾರ್ಯರಿಗೆ ಏನನ್ನಿಸ್ತು ಅಂದರೆ, ನನ್ನ ಶಿಷ್ಯರಲ್ಲಿ ಅಗ್ರಗಣ್ಯನಾದವ ಅರ್ಜುನ, ಯಾಕೆಂದ್ರೆ ನಾನು ಹೇಳಿಕೊಟ್ಟದ್ದನ್ನು ಚತು ತಪ್ಪದೇ ಒಪ್ಪಿಸುತ್ತಾನೆ, ಚತು ತಪ್ಪದೇ ನಾನು ಹೇಳಿದ್ದನ್ನು ಮಾಡ್ತಾನೆ ಅಂತ. ಅದೇ ಹೇಳಿದ್ನಲ್ಲ, ಈ ಏನು ಅಕಾಡೆಮಿಕ್ಕಾಗಿ ಪಾಠವನ್ನು ಹೇಳಿಕೊಡ್ತಾರೆ, ಅವರು ಅಕಾಡೆಮಿಕ್ಕಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಈ ಟೆಕ್ಸ್ಟ್ ಬುಕ್ಕಿನಲ್ಲಿರೋದನ್ನು ಇವನು ಚೆನ್ನಾಗಿ ಕಲ್ತಿರಬೇಕು ಅಂತ. ಕೆಲವೊಬ್ಬರು ಇದ್ದಾರೆ ಅಧ್ಯಾಪಕರು, ಅವ್ರು ಏನು ಹೇಳ್ತಾರೆ, ನೀನು ಸ್ವಂತ ತಲೆಯನ್ನು ಉಪಯೋಗಿಸೋದು ಬೇಡ, ನಾನು ಹೇಳಿಕೊಟ್ಟದ್ದನ್ನು ಹೇಳುವಂತಹ ಟೇಪ್ ರೆಕಾರ್ಡ್ ಆದರೆ ಸಾಕು ಅಂತ ಎಕ್ಸ್ಪೆಕ್ಟ್ ಮಾಡುವವರು ಇದ್ದಾರೆ, ಬೇಕಷ್ಟು ಜನ ಇದ್ದಾರೆ ಹಾಗೆ. ಅವರನ್ನ ಅಂತಹ ಶಿಷ್ಯರನ್ನು ಪ್ರೀತಿಸ್ತಾರೆ ಅವರು. ಆ ಕಾರಣದಿಂದ ಅಂಥವರೂ ಇರ್ತಾರೆ. ಮೇಷ್ಟ್ರೆಲ್ಲ ಹಾಗಿರ್ತಾರೆ. ಎಲ್ಲ ಮೇಷ್ಟ್ರುಗಳು ಕೂಡ ಸ್ವತಂತ್ರವಾಗಿ ಓದಲಿ, ಸ್ವತಂತ್ರವಾಗಿ ಚಿಂತಿಸಲಿ ಅಂತ ಹೇಳಿ ಇರಲ್ಲ. ಯಾಕೆಂತಂದ್ರೆ ಅವರು ಟೆಕ್ಸ್ಟ್ ಬುಕ್ಕಿನಲ್ಲಿ ಏನಿದೆ ಅದು ಇವನು ಹೇಳ್ತಾ ಇದ್ದಾನ ಅಂತ ನೋಡ್ತಾರೆ. ಅದರಿಂದ ಆಚೆಗೆ ಸತ್ಯ ಸಂಗತಿಯನ್ನು ಹೇಳಿದ್ರು ಕೂಡ ವಿಫಲರಾಗ್ತಾರೆ. ಈ ಪಾಕಿಸ್ತಾನದ ಸೈಂಟಿಸ್ಟ್, ಅಟಾಮಿಕ್ ಸೈಂಟಿಸ್ಟ್ ಒಬ್ಬನ ಮಗಳು ನೇರವಾಗಿ ಅಪ್ಪನಿಂದ ರೀಸೆಂಟ್ ಅಪ್ಡೇಟ್ಸ್ಗಳನ್ನು ತಿಳಿದುಕೊಂಡು ಅವಳು ಬರೆದ್ಲು. ಅವಳು ಫೇಲ್. ಅದೇ ಟೆಕ್ಸ್ಟ್ ಬುಕ್ ಯಾವುದೋ ಕಾಲದ್ದಿರುತ್ತೆ, ಅದನ್ನು ಇಟ್ಟುಕೊಂಡು ಬರೆದವರು ಪಾಸ್. ಉರು ಹೊಡೆಯೋರಾಗೋಗಿರ್ತಾರೆ. ತೀರಾ ಅರ್ಜುನ ಆ ತರಹ ಅಂತ ನಾನು ಅರ್ಜುನನನ್ನು ಖಂಡನ್ ಮಾಡ್ತಾ ಇರೋದಲ್ಲ. ಭೀಮಸೇನನನ್ನು ಗುರುತಿಸ್ಲಿಲ್ಲ. ಯಾಕೆ? ಯಾವುದೇ ಕಾಲಕ್ಕೂ ಒಂದು ಟೆಕ್ಸ್ಟಿನ ವ್ಯವಸ್ಥೆ ಇರ್ತದೆ, ಅದರಿಂದ ಆಚೆ ಅವರು ಗುರುತಿಸೋದಿಲ್ಲ. ಆದರೆ ನಿಜವಾದ ಜೀನಿಯಸ್ಗಳು ಬರೋದು ಈ ಟೆಕ್ಸ್ಟ್ ಬುಕ್ಕಿನಿಂದ ಆಚೆಯೇ. ಟೆಕ್ಸ್ಟ್ ಬುಕ್ಕಿನಲ್ಲಿದ್ದದ್ದನ್ನು ಪ್ರಶ್ನೆ ಮಾಡುವವರೇ ಬರೋದು. ಆ ಕಾರಣದಿಂದ ನೈವಾತಿ ಯತ್ನ ಸ್ವಬಾಹುವೀರ್ಯಾತ್ ಭಗವತ್ ಪ್ರಸಾದ ನಿಹನ್ವಿ. ಇದಂತೂ ಯುದ್ಧ ವಿದ್ಯೆ. ಯುದ್ಧ ವಿದ್ಯೆಯಲ್ಲಿ ರಿಸಲ್ಟ್ ಮುಖ್ಯ. ರಿಸಲ್ಟ್ ಯಾವುದು ಅಂತ ಹೇಳಿ ನಿಮಗೆ ಸ್ಫುಟವಾಗಿ ಮಹಾಭಾರತದ ಚಿಂತನೆಯಲ್ಲಿ ಮೂಡಿಬರುತ್ತೆ. ಮತ್ತಿನ್ನೇನು, ಮಹಾಭಾರತದ ಯುದ್ಧವನ್ನು ನೋಡಿದಾಗ ಸ್ಫುಟವಾಗಿ ಗೊತ್ತಾಗುತ್ತೆ. ಅಂದ್ರೆ ಏನು? ದ್ರೋಣಾಚಾರ್ಯರು ಗುರುತಿಸಲಿಲ್ಲ. ತದಾ ತಮೀಯು ಸಕಲಾಕ್ಷಿತೀ ಚ ಪುತ್ರ ದ್ರೋಣ ಸಕಲಾಸ್ತ್ರಾಣ್ಯವಾಪ್ತಿಂ ದದೌ ತೇಷಾಂ ಪರಮಾಸ್ತ್ರಾಣಿ ವಿಪ್ರೋ ರಾಮಾದವಾಪ್ತಾನ್ಯಗತಾನಿ ಚಾನ್ಯೈಃ ತದಃ ಸಮೀಯುಃ. ಆಗ ಎಲ್ಲ ರಾಜರ ಮಕ್ಕಳು ಕೂಡ ಮತ್ತೆ ಬಂದರು. ಹಸ್ತಿನಾಪುರ ಒಂದು ಯೂನಿವರ್ಸಿಟಿ ಆಯಿತು, ಅಸ್ತ್ರವಿದ್ಯೆಯ ಯೂನಿವರ್ಸಿಟಿ. ಆ ಅಸ್ತ್ರವಿದ್ಯೆಯ ಯೂನಿವರ್ಸಿಟಿಯಲ್ಲಿ ಕಲೀಲಿಕ್ಕೆ ಎಲ್ಲರೂ ಬಂದರು. ಕಾರಣ ಏನು ಅಂತಂದ್ರೆ, ರಾಮಾತ್ ಅವಾಪ್ತಾನಿ, ರಾಮನಿಂದ ಪಡೆದಿರೋದು. ಅಸ್ತ್ರಾಣಿ ಚಿತ್ರಾಣಿ ಮಹಾಂತಿ ಚಾನ್ಯೈ ದಿವ್ಯಾನಿ ಅನ್ಯೇ ನೃಪೈರ್ಮನಸಾಪ್ಯ ಸ್ಮೃತಾನಿ ಅವಾಪ್ಯ ಸರ್ವೇ ತನಯಾ ನೃಪಾಣಾಂ ಚಕ್ತಾ ಬಭೂವು ನ ಯಥೈವ ಪೂರ್ವೇ. ಅಸ್ತ್ರಗಳು ಬಹಳ ವಿಚಿತ್ರವಾದ ಅಸ್ತ್ರಗಳು. ಮಹಾಂತಿ ದಿವ್ಯಾನಿ, ಅತ್ಯಂತ ಅಲೌಕಿಕವಾದ ಸಾಮರ್ಥ್ಯವನ್ನು ಹೊಂದಿರುವವುಗಳು. ಅನ್ಯೈಹಿ ನೃಪೈಹಿ ಮನಸಾಪಿ ಅಸ್ಮೃತಾನಿ, ಬೇರೆ ದೊರೆಗಳು ಮನಸ್ಸಿನಿಂದಲೂ ಎಣಿಸಿಕೊಂಡಿರಲಿಲ್ಲ. ಅವಾಪ್ಯ ಸರ್ವೇ ತನಯಾ ನೃಪಾಣಾಂ ಶಕ್ತಾ ಬಭೂವು ನ ಯಥೈವ ಪೂರ್ವೇ. ಈ ಹಿಂದಿನವರು ಯೋಚನೆ ಮಾಡಿದ್ದಕ್ಕಿಂತ ಮಿಗಿಲಾಗಿ ಇದ್ದು. ಯಾಕೆ ಅಂದರೆ ಅವತ್ತಿನ ಕಾಲದಲ್ಲಿ ಯಾಕಷ್ಟೊಂದು ಕಾಂಪಿಟಿಷನ್ ಉಂಟಾಯಿತು.
ಪರಶುರಾಮ ಹಾಗೆ ಅಸ್ತ್ರವಿದ್ಯೆಯನ್ನು ಹೊಸದಾಗಿ ಪರಿಷ್ಕಾರ ಮಾಡಿ ಜನರಿಗೆ ಅವತ್ತು ಕೊಡದೆ ಹೋಗಿರ್ತಿದ್ದಿದ್ರೆ ಅಷ್ಟು ದೊಡ್ಡ ಪ್ರಮಾಣದ ಯುದ್ಧ ಆಗ್ತಾ ಇರಲಿಲ್ಲ. ನೈತಾದೃಶಾ ಪೂರ್ವಮಾಸನ್ ನರೇಂದ್ರಾ ಅಸ್ತ್ರೇ ಬಲೇ ಸರ್ವ ವಿದ್ಯಾಸು ಚೈವ ದೌಷ್ಯಂತಿ ಮಾಂಧಾತೃಮರುತ್ತಪೂರ್ವಾಶ್ಚೈತತ್ಸಮಾನಾ ಸುರುದಾರ ವೀರ್ಯಾ ಅಸ್ತ್ರಾಣಿ ಚಿತ್ರಾಣಿ ನೈತಾದೃಶ ಪೂರ್ವಮಾತನ್ ನರೇಂದ್ರಾ. ಈ ಹಿಂದೆಯೂ ಕೂಡ ಯುಗಕ್ಕೆ ಒಬ್ಬರು, ಒಂದು ತಲೆಮಾರಿಗೆ ಒಬ್ಬರು ಆ ತರಹದವರು ಇರ್ತಾ ಇದ್ರು. ಇವಾಗ ದೌಷ್ಯಂತಿ ಭರತ ಇದ್ದ. ಭರತನಂತವನು ಭರತನ ಕಾಲದಲ್ಲಿ ಒಬ್ಬನೇ. ಅವನಿಗೆ ಸಮಾನರಾದವರು, ಅವನಿಗಿಂತ ಸ್ವಲ್ಪ ಹೆಚ್ಚಿನಾದವರು ಇರ್ತಾನಿರಲಿಲ್ಲ. ಹೆಚ್ಚಿನ ಕಾಂಪಿಟಿಷನ್ನೇ ಇರ್ತಿರಲಿಲ್ಲ. ಈಗ ಭಾರತದ ಮೊಟ್ಟ ಮೊದಲ CAಗಳು, ಮೊಟ್ಟ ಮೊದಲ ವಕೀಲರು ಇದ್ದ ಹಾಗೆ ಕಾಂಪಿಟಿಷನ್ನೇ ಇರ್ತಿರಲಿಲ್ಲ. ಯಾರೋ ಒಬ್ರು ಮಾತ್ರ ಇರ್ತಾ ಇದ್ರು ಅವಾಗ. ದೌಷ್ಯಂತಿ, ಮಾಂಧಾತೃ ಅವನ ಕಾಲದಲ್ಲಿಯೂ ಅಷ್ಟೇ, ಮರುತ್ತ ಅವನ ಕಾಲದಲ್ಲಿಯೂ ಅಷ್ಟೇ. ಅವರವ್ರ ಕಾಲದಲ್ಲಿ ಅಂಥವರು ಅತ್ಯಂತ ವಿರಳಾತಿ ವಿರಳ. ಹೀಗಾಗಿ ಅವರಿಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಇದ್ದದ್ದು. ಆಚಾರ್ಯರು ನೋಡಿ ಎಷ್ಟು ಚೆನ್ನಾಗಿ ಒಂದು ಅನಲಿಟಿಕಲ್ ಆಗಿ ಹೇಳ್ತಾರೆ. ಪುರಾಣವನ್ನು ನೋಡಬೇಕಾದ ದೃಷ್ಟಿಕೋನ ಏನು? ಮಹಾಭಾರತ ಯುದ್ಧ ಯಾಕೆ ಅಷ್ಟೊಂದು ಗ್ರೇಟ್ ಆಯಿತು ಅಂದರೆ ಅಂಥವು 100,000 ಜನ ಇದ್ದುಬಿಟ್ಟಿದ್ರು, 1,000 ಜನ ಇರ್ತಿದ್ರು. ಸೊ ಅದರಲ್ಲಿ ಯಾರು ವಿಶಿಷ್ಟನಾದವ ಅವನು ಸರ್ವೋತ್ತಮ ದೇವತೆಯೇ ಆಗಿರಬೇಕು, ದೇವತೋತ್ತಮನೇ ಆಗಿರಬೇಕು, ಬೇರೆ ಸಾಧ್ಯವೇ ಇಲ್ಲ. ಸತ್ತದಾ ಕರ್ಣೋಥೈಕಲವ್ಯಶ್ಚ ದಿವ್ಯಾನಿ ಅಸ್ತ್ರಾಣ್ಯಾಪ್ತುಂ ದ್ರೋಣ ಸಮೀಪ ಮೀಯತು ಸೂತೋ ನಿಷಾದ ಇತಿ ನೈತಯೋರದಾತ್ ಅಸ್ತ್ರಾಣಿ ವಿಪ್ರಹ ಸತು ರಾಮ ಶಿಷ್ಯ. ಆಮೇಲೆ ಕರ್ಣ ಏಕಲವ್ಯ ಅವರಿಬ್ಬರು ಕೂಡ ದ್ರೋಣಾಚಾರ್ಯರ ಹತ್ರ ಪಾಠ ಕಲೀಲಿಕ್ಕೆ ಬಂದರು. ದ್ರೋಣಾಚಾರ್ಯರು ಯೋಚನೆ ಮಾಡಿದರು, ಸೂತ ಇವನಿಗೆ ಕೊಡಬಾರದು, ಯಾಕೆಂದರೆ ಇವನ ವೃತ್ತಿ ಏನಿದೆ ಅದು ಪರಂಪರಾಗತವಾದ ವೃತ್ತಿಯನ್ನೇ ಮಾಡಿಕೊಂಡು ಹೋಗಲಿ ಅಂತ ಅವ್ರ ತಲೆನಲ್ಲಿ ಇತ್ತು. ಇವಾಗ ಎಲ್ಲರೂ ಕೂಡ ಜಗತ್ತಿನಲ್ಲಿ ಎಲ್ಲರೂ ಡಿಗ್ರಿ ಓದಿ ಸರ್ಕಾರಿ ಕೆಲಸಕ್ಕೋ ಅಥವಾ ಇನ್ನೇನೋ ಥರ ಸೊಫೆಸ್ಟಿಕೇಟೆಡ್ ಕೆಲಸಕ್ಕೋ ಹಂಬಲಿಸ್ತಾ ಇದ್ರೆ ಅವರಲ್ಲಿಯೇ ಒಬ್ಬ ಯಾರೋ ಬೇರೆ ಕೆಲಸ ಮಾಡಬೇಕಲ್ವಾ, ಅನಿವಾರ್ಯ ಅದು. ಆದರೆ ಆ ಥರದ ಪರಿಸ್ಥಿತಿ ಆದಷ್ಟು ತರೋದು ಬೇಡ. ಸೂತಃ, ಆಮೇಲೆ ನಿಷಾದ, ಏಕಲವ್ಯ ಏನಿದ್ದಾನೆ, ಒಂದು ಕಾಲದಲ್ಲಿ ಅವನು ಏಕಲವ್ಯ ಕ್ಷತ್ರಿಯ ರಾಜ. ಅವನೇನು ಮಾಡಿದ, ವೈದಿಕ ಪಂಥವನ್ನು ಬಿಟ್ಟು ಪೈಶಾಚಾಸ್ತ್ರಗಳನ್ನೆಲ್ಲ ಪಡೆದಿದ್ದ. ಅಂದರೆ ವೇದವನ್ನು ಕಲಿಯಲಿಕ್ಕೆ ಅವನಿಗೆ ಅರ್ಹತೆಯೇ ಇಲ್ಲ. ಯಾಕೆ ಅಂದರೆ ಬೇರೆ ಯಾವುದ್ಯಾವುದರಿಂದಲೋ ಪಡೆದಿದ್ದ. ಅವನಿಗೆ ವೈದಿಕ ಅಸ್ತ್ರ ಯಾಕೆ ಬೇಕು ಅಂದರೆ ವೇದದಲ್ಲಿ ಹೇಳಿದ ಅಸ್ತ್ರಗಳು, ವೇದದಲ್ಲಿ ಹೇಳಿದ ಮಂತ್ರವನ್ನು ಬಳಸಿ ಅಸ್ತ್ರಗಳನ್ನು ಎಸೆಯೋದು ಅವ್ರಿಗೆ ಬೇಕು. ಯಾಕೆ ಅಂದರೆ ಬೇರೆಯವರನ್ನು ಕೊಲ್ಲಬೇಕು ಅಂತ ಅಷ್ಟೇ ವಿನಃ ಅದೇ ವೇದ ಯಾವ ಅಸ್ತ್ರಗಳನ್ನು ಯಾವ ವೇದದ ಮೂಲಕ ಬಳಸ್ತಾನೋ ಅದೇ ವೇದ ಹೇಳುವಂತಹ ದೇವರ ಬಗ್ಗೆ ಅವನಿಗೆ ನಂಬಿಕೆ ಇರಲಿಲ್ಲ. ಮತ್ತೆ ಆಗ್ಬೇಕು ಅವನಿಗೆ? ಈಗ ನಮ್ಮ ಅನೇಕ ಜನ ರಾಜಕಾರಣಿಗಳಿದ್ದಾರೆ, ಅವರು ಬಹಿರಂಗವಾಗಿ ಹಿಂದೂ ಮತದವರು ಪೂಜೆ ಮಾಡೋದು ಯಾಕ್ರಿ, ಜೀವಿಕೆಗಾಗಿ ಅಂತಾರೆ. ಅವ್ರ ಅಧಿಕಾರ ಪ್ರಾಪ್ತಿಗಾಗಿ ಕಾಳಿ ಹೋಮನೂ ಮಾಡ್ತಾರೆ, ಅಘೋರ ಹೋಮನೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವ್ರು ಮಾಡಿಸೋದು ಅವರ ಲಾಭಕ್ಕಾಗಿಯೇ ವಿನಃ ಏನೋ ವೇದದ ಮೇಲೆ ಪ್ರೀತಿ ಇದೆ, ದೇವರಲ್ಲಿ ಭಕ್ತಿ ಇದೆ ಅಂತಲ್ಲ. ಆ ಥರದ ಕೆಟಗರಿಗೆ ಸೇರಿದವ ಏಕಲವ್ಯ. ಏಕಲವ್ಯನಲ್ಲಿ ಮಣಿಮಂತನ ಆವೇಶ ಇತ್ತು ಅಲ್ಲ, ಏಕಲವ್ಯನೇ ಮಣಿಮಂತ ಹಾಗಿತ್ತು. ಅವನು ಕ್ರೋಧವಶ ಅನ್ನುವ ದೈತ್ಯರಿಂದ ಬಂದವ. ಆ ಕಾರಣದಿಂದ ಇಲ್ಲಿರೋದು ಒಂದು ಸ್ವಲ್ಪ ಮಂಜುನಾಥ, ಸ್ವಲ್ಪ ತಡಿ, ಮುಂದೆ ಬರುತ್ತೆ, ಎಲ್ಲ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಏನಾಗತ್ತೆ, ಏಕಲವ್ಯನನ್ನ ಯಾಕೆ ನಿರಾಕರಣೆ ಮಾಡಿದ್ದು ಅಂತಂದ್ರೆ ವೈದಿಕವಾದ ಅಸ್ತ್ರವಿದ್ಯೆಯನ್ನು ಪಡೆಯಲಿಕ್ಕೆ ಅಂತ ಬಂದ.
ಆದರೆ ವೈದಿಕವಾದ ಅಸ್ತ್ರವಿದ್ಯೆ ಅದರ ವೇದದಲ್ಲಿ ಭಕ್ತಿ ಇಲ್ಲ. ವೇದದಲ್ಲಿ ಭಕ್ತಿ ಇಲ್ಲ. ವೇದ್ಯನಾದ ಪರಮಾತ್ಮನಲ್ಲಿ ಭಕ್ತಿ ಇಲ್ಲ. ಬೇರೊಬ್ಬರನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ಅವನು ವೇದವನ್ನು ಬಳಸಿದ್ದ. ಕರ್ಣೋ ನವಾಪ್ಯ ನಿಜ ಮೀಪ್ಸಿತ ಮುಚ್ಚಮಾನ ಯಸ್ಮಾದವಾಪ ಪುರುಷೋತ್ತಮತೋಸ್ತ್ರ ವೃಂದಂ ವಿಪ್ರೋಪ್ಯಯಂ ತಮಜಮೇಮಿ ಭೃಗೋ ಕುಲೋತ್ತಮಿತ್ತಂ ವಿಚಿಂತ್ಯ ಸಯಯೌ ಭೃಗುಪಾಶ್ರಮಾಯ. ಕರ್ಣ ಅನವಾಪ್ಯ. ಕರ್ಣ ಅಸ್ತ್ರವಿದ್ಯೆಯನ್ನು ಪಡೆಯೋದು ಆಗಲಿಲ್ಲ ಅವನಿಗೆ. ಆ ಕಾರಣದಿಂದ ಅವ ಏನು ಮಾಡಿದ, ಸೀದಾ ದ್ರೋಣಾಚಾರ್ಯರು ಕೊಡಲಿಲ್ಲ ಅಂದ್ರೆ ಏನಾಯ್ತಂತೆ, ದ್ರೋಣಾಚಾರ್ಯರ ಗುರುಗಳ ಬಳಿಯೇ ನಾನು ಕಲಿತೇನೆ ಅಂತ ಹೋದ. ಎಂತಹ ಛಲ ಇರುತ್ತೆ ಅಂತ ಅದು ಹೋದ ಅಲ್ಲಿಗೆ. ವಿಪ್ರೋಪ್ಯಯಂ ತಮಜಮೇಮಿ ಭೃಗೋ ಕುಲೋತ್ತಂ. ಆದರೆ ಪರಶುರಾಮ ದೇವರು ಕ್ಷತ್ರಿಯ ದ್ವೇಷಿಗಳು ಅಂತ ಹೇಳಿ ಒಂದು ಚಿಂತನೆ ಇತ್ತು, ವ್ಯಾಪಕವಾಗಿ ಪ್ರಚಲಿತವಾಗಿ ಇತ್ತು. ಕ್ಷತ್ರಿಯರನ್ನು ಕಂಡ್ರೆ ಪರಶುರಾಮ ದೇವರು, ಪರಶುರಾಮ ಬಿಡೋದೇ ಇಲ್ಲ, ಕೊಂದಾಕ್ಬಿಡ್ತಾರೆ ಅಂತ. ಹೀಗಾಗಿ ಯಾವ ಕ್ಷತ್ರಿಯರು ಹೋಗ್ತಾ ಇರಲಿಲ್ಲ. ಅದಕ್ಕೆ ಯಾರೂ ಕೂಡ ಪರಶುರಾಮ ದೇವರನ್ನು ಅಪ್ರೋಚ್ ಮಾಡಲಿಲ್ಲ. ಪರಶುರಾಮರ ಹತ್ರ ಕಲಿತ ದ್ರೋಣಾಚಾರ್ಯರನ್ನು ಅಪ್ರೋಚ್ ಮಾಡಿದ್ರು ಎಲ್ಲ. ಇವನೇನು ಮಾಡಿದ, ಕರ್ಣ ಸೀದಾ ಅವ್ರ ಹತ್ರನೇ ಹೋದ, ಪರಶುರಾಮನ ಹತ್ತಿರ. ಪರಶುರಾಮನ ಹತ್ತಿರ ಏನು ಕಾರ್ಡ್ ಪ್ಲೇ ಮಾಡಬೇಕು, ನಾನು ಬ್ರಾಹ್ಮಣ ಅಂತ ಹೇಳಬೇಕು. ಸೀದಾ ಹೋಗಿ ಸಸರ್ವವೇತ್ತುಶ್ಚ ವಿಭೋರ್ಭಯೇನ ವಿಪ್ರೋಹಮಿತ್ಯವರದಸ್ತ್ರವರಾತಿಲೋಭಾತ್ ಜಾನನ್ನಪಿ ಪ್ರದದಾವಸ್ಯ ರಾಮಃ ದಿವ್ಯಾನಿ ಅಸ್ತ್ರಾಣಿ ಅಖಿಲಾನ್ಯವ್ಯಯಾತ್ಮ. ದೇವರು ಸರ್ವಜ್ಞ, ಅದು ಗೊತ್ತಿದೆ. ಆದರೂ ಎಲ್ಲಿ ಪರಶುರಾಮ ನನ್ನನ್ನು ಹತ್ತಿರ ಬಿಟ್ಕೊಳ್ಳೋದಿಲ್ವೋ ಅಂತನ್ನುವ ಒಂದು ಭಯದಿಂದ ಕರ್ಣ ಏನು ಮಾಡಿದ, ತನ್ನ ಹೆಸರನ್ನು, ತನ್ನನ್ನು ಬ್ರಾಹ್ಮಣ ಅಂತಲೇ ಪರಿಚಯಿಸಿದ. ಅಸ್ತ್ರ ವರಾತಿಲೋಭಾತ್. ಇವನಿಗೆ ಗೊತ್ತಿತ್ತು, ಪರಶುರಾಮ ದೇವರಿಗೆ ಗೊತ್ತಿಲ್ಲ ಅಂತಿಲ್ಲ. ಜಾತವೇದ ಅಲ್ವೇ ಪರಶುರಾಮ ದೇವರು, ಜಾತಂ ಜಾತಂ ವೇತ್ತಿ, ಪ್ರತಿಯೊಂದನ್ನೂ ತಿಳಿದಿದ್ದಾರೆ. ಆ ಕಾರಣದಿಂದ ಸಸರ್ವ ವೇತ್ತುಶ್ಚ ಜಾನನ್ನಪಿ ಪ್ರದದವು, ತಿಳಿದಿದ್ದರೂ ಕೂಡ ಪರಶುರಾಮ ದೇವರು ಅವನಿಗೆ ವಿದ್ಯೆಯನ್ನು ಕೊಟ್ಟರು. ಇವನು ಕರ್ಣ ಯಾರು ಅಂತ ಗೊತ್ತಿದ್ರೂ ವಿದ್ಯೆಯನ್ನು ಕೊಟ್ಟರು. ಅಸ್ತ್ರಜ್ಞ ಚೂಡಾಮಿಣಮಿಂದ್ರಸೂನು ವಿಶ್ವಸ್ಯ ಹಂತುಂ ಧೃತರಾಷ್ಟ್ರಪುತ್ರ ಏವಂ ಸಮಾಶ್ರಿತ್ಯ ದೃಢೋ ಭವೇತ ಇತ್ಯೇತದ್ ಜ್ಞಾತ್ವೈವಾಸ್ತ್ರಮಸ್ಮೈ ರಮೇಶಃ. ಅಸ್ತ್ರಜ್ಞ ಚೂಡಾಮಣಿಂ ಇಂದ್ರಸೂನು, ಅಸ್ತ್ರವನ್ನು ಬಲ್ಲವರಲ್ಲಿ ಅಗ್ರಗಣ್ಯ ಅರ್ಜುನ. ಅವನನ್ನು ಹೊಡಿಲಿಕ್ಕೆ ಇನ್ನೊಬ್ಬ ಅಸ್ತ್ರಜ್ಞನೇ ಬೇಕು ಅಂತ ದುರ್ಯೋಧನ ಯೋಚನೆ ಮಾಡ್ತಾನೆ. ಕರ್ಣನಂತವರು ಸಿಕ್ಕಿದ್ರೆ ಗಟ್ಟಿಯಾಗಿ ಕರ್ಣನನ್ನು ಹಿಡ್ಕೊಳ್ತಾನೆ. ಏಕಲವ್ಯನನ್ನು ಅವನು ಕೇಳಬಹುದಿತ್ತು, ಏಕಲವ್ಯನನ್ನು ಕೇಳಲಿಲ್ಲ, ಕರ್ಣನನ್ನು ಆಶ್ರಯಿಸಿದ. ಯಾಕೆಂದರೆ ಮುಂದೆ ಕಾರಣ ಗೊತ್ತಾಗತ್ತೆ. ಆ ಕಾರಣದಿಂದ ಏನಂ ಸಮಾಶ್ರಿತ್ಯ ದೃಢೋ ಭವೇತ, ಇವನನ್ನು ಆಶ್ರಯಿಸಿ ಗಟ್ಟಿಯಾಗಿ ಯುದ್ಧಕ್ಕಾಗಿ ಸಜ್ಜಾಗಬೇಕಿತ್ತು ದುರ್ಯೋಧನ. ಅದಕ್ಕಾಗಿ ಕರ್ಣನಿಗೆ ಪಾಠ ಹೇಳಿಕೊಟ್ಟದ್ದು ಪರಶುರಾಮ. ಜ್ಞಾನಂಚ ಭಾಗವತಮಪ್ಯಪರಾಶ್ಚ ವಿದ್ಯಾ ರಾಮಾದವಾಪ್ಯ ವಿಜಯಂ ಧನುರಗ್ರ್ಯಯಾನಂ ಅಬ್ಧೈಶ್ಚತುರ್ಭಿರಥಚನ್ಯವಸತ್ತದಂತೆ ಹಾತುನ್ನ ಶಕ್ತ ಉರುಗಾಯ ಮಿಮಂಸ ಕರ್ಣಃ. ಆಮೇಲೆ ವಿದ್ಯೆ ಕಲಿತದ್ದು ಏನು, ಅಸ್ತ್ರವಿದ್ಯೆಯನ್ನು ಮಾತ್ರ ಕಲಿತಿದ್ದಲ್ಲ, ವೇದದ ಅರ್ಥ ಮೊದಲಾದವುಗಳನ್ನು ಕಲಿತ. ನೋಡಿ, ಅದರಿಂದಾಗಿ ಇವತ್ತು ನಾವು ಬೆಳಗ್ಗೆ ಮಹಾಭಾರತವನ್ನು ಚಿಂತನೆ ಮಾಡುವಾಗ ವೈದಿಕ ಯಜ್ಞದ ಬಗ್ಗೆ ಏನು ಐಡಿಯಾ ಇರುತ್ತೆ ಎಲ್ಲವೂ ಕರ್ಣನಿಗೆ ಇದೆ. ಅವನು ಅಲ್ಲಿ ಮಾತನಾಡ್ತಾ ಇರೋದು ಉಪನಿಷತ್ತು ಮತ್ತು ಬ್ರಾಹ್ಮಣಾರಣ್ಯಕಗಳ ಕ್ರೀಮು. ಅವನು ಮಾತನಾಡ್ತಾ ಇರೋದು ಯಜ್ಞದ ಪ್ರಕ್ರಿಯೆ ಹೇಗಿದೆ, ಈ ಯಜ್ಞದಲ್ಲಿ ಪಾಲ್ಗೊಳ್ಳುವವರು, ಯುದ್ಧವೆಂಬ ಯಜ್ಞದಲ್ಲಿ ಪಾಲ್ಗೊಳ್ಳುವವರು ಏನೇನು ಪಾತ್ರವನ್ನು ವಹಿಸಿರ್ತಾರೆ ಅಂತ ಹೇಳಿ ಮಾತನಾಡ್ತಾನೆ ಕರ್ಣ. ಯಾವ ಪ್ರಚಂಡ ವೈದಿಕ ವಿದ್ವಾಂಸನಿಗೆ ಕಡಿಮೆ ಇದೆ ಅವನ ಮಾತು. ನೀವು ಮಹಾಭಾರತದ ಈ ಭಾಗವನ್ನು ನೋಡಿದರೆ ಕರ್ಣನ ಮಾತು ಏನು ಉದ್ಯೋಗ ಪರ್ವದಲ್ಲಿ ಬರುತ್ತೆ. ಬ್ರಾಹ್ಮಣಗಳಿಗೆ, ಐತರೇಯ ಬ್ರಾಹ್ಮಣ, ಶತಪಥ ಬ್ರಾಹ್ಮಣಗಳಿಗೆಲ್ಲ ಪ್ರವೇಶ ಸುಲಭ ಆಗತ್ತೆ.
ಆ ಐತರೇಯ ಬ್ರಾಹ್ಮಣ ಮೊದಲಾದವುಗಳ ವ್ಯೂ ಪಾಯಿಂಟ್ ಇದ್ರೆ ಕರ್ಣನ ಮಾತು ಸ್ಪಷ್ಟ ಆಗತ್ತೆ. ಭೀಮಸೇನ ಎದೆಬಗೆದು ದುಶ್ಯಾಸನ ಎದೆಬಗೆದು ರಕ್ತವನ್ನು ಕುಡಿಯುವಂತೆ ಮಾಡಿದಾಗ ಭೀಮಸೇನನ ಅನುಸಂಧಾನ ಹೇಗಿರಬಹುದು ಅಂತ ಹೇಳ್ತಾನೋ. ಸುತ್ಯ ಅಂತ ಹೇಳ್ತಾನೆ, ಸೋಮಪಾನದಂತೆ ಅದು ಅಂತ. ಅಂದ್ರೆ ಎಲ್ಲರ ಮನಸ್ಸಿನ ಮೇಲೆ ನಡೆಯುವ ಘಟನೆಗಳನ್ನ, ಎಲ್ಲರ ಮನಸ್ಸಿನ ಆಳದಲ್ಲಿ ಹುದುಗಿರುವ ಚಿಂತನೆಯನ್ನ ಯಾವ ರೀತಿ ಕರ್ಣ ಪಡೆದಿದ್ದ ಅಂದ್ರೆ ಈ ಕಾರಣದಿಂದ ನೋಡಿ. ಜ್ಞಾನಂಚ ಭಾಗವತಮಪಿ ಅಪರಾಶ್ಚ ವಿದ್ಯಾ ರಾಮಾದವಾಪ್ಯ. ಪರಶುರಾಮನಿಂದ ಎಲ್ಲವನ್ನ ಪಡೆದ. ಆಮೇಲೆ ಪರಶುರಾಮ ದೇವರು ವಿಜಯ ಅಂತ ಹೇಳಿ ಒಂದು ಬಿಲ್ಲನ್ನು ಕೊಟ್ಟರು, ಆಮೇಲೆ ರಥವನ್ನ ಕೊಟ್ಟರು. ಇದೆಲ್ಲ ಆಗಿದ್ದು 4 ವರ್ಷದಲ್ಲಿ. ಎಲ್ಲವನ್ನ ಕೊಟ್ಟಾದ ಮೇಲೂ ಕೂಡ ಪರಶುರಾಮ ದೇವರನ್ನ ಬಿಡ್ಲಿಕ್ಕಾಗಲಿಲ್ಲ. ಹಾತುನ್ನ ಶಕ್ತ ಉರುಗಾಯ ದೇವರನ್ನ ಬಿಡ್ಲಿಕ್ಕಾಲ. ಕರ್ಣ ಏನಂದ್ರು ಭಕ್ತನೇ ಅಲ್ವಾ, ಸೂರ್ಯ. ಅದರಿಂದಾಗಿ ಅವನಿಗೆ ಗೊತ್ತು ದೇವರು ಅಂದ್ರೆ ಯಾರು ಅಂತ. ತನ್ನ ಒಳಗಡೆ ಇರುವ ದೇವರೇ ಇಲ್ಲಿ ಪರಶುರಾಮನಾಗಿ ಇದ್ದಾನೆ ಅಂತ. ಆಮೇಲೆ ಸೂರ್ಯನ ಒಳಗಡೆ ಇರುವ ಸೂರ್ಯನಾರಾಯಣನನ್ನ ಚಿಂತನೆ ಮಾಡಲಿಕ್ಕೆ ಪರಶುರಾಮ ದೇವರನ್ನ ನೆನಪಿಸಿಕೊಳ್ಳಬೇಕು. ಗಾಯತ್ರಿಯ ಚಿಂತನೆಗೆ ಬರುವ ಪ್ರತಿಬಂಧ ನಿವಾರಣೆ ಆಗುತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ಅದರಿಂದಾಗಿ ಅಂತಹ ಯೋಗ್ಯತೆ ಇರುವ ಕರ್ಣನಿಗೆ ದೇವ್ರನ್ನ ಹೆಂಗ್ ಬಿಡ್ಲಿಕ್ಕಾಗತ್ತೆ? ಅಲ್ಲೇ ಇದ್ದ. ಅಂಕೆ ನಿಧಾಯತ ಕದಾಚಿದ ಮುಷ್ಯರಾಮ ಶಿಷ್ಯೇ ಶಿರೋ ವಿಗತ ನಿದ್ರ ಉದಾರ ಬೋಧ ಸಂಸುಪ್ತವತ್ ಸುರವರ ಸುರ ಕಾರ್ಯ ಹೇತೋ ಹಾ ದಾತುಂಚ ವಾಲಿ ನಿಧನಸ್ಯ ಫಲಂ ತದಸ್ಯ. ಅಂಕೆ ನಿಧಾಯ. ಒಂದು ಬಾರಿ ಕರ್ಣನ ತೊಡೆಯ ಮೇಲೆ ಪರಶುರಾಮ ತಲೆ ಇಟ್ಟು ಮಲಗಿದ. ದೇವರಿಗೆ ನಿದ್ರೆ ಇದೆಯೇ? ವಿಗತ ನಿದ್ರಹ ಉದಾರ ಬೋಧ, ಉತ್ಕೃಷ್ಟವಾದ ಪ್ರಜ್ಞೆ ಇರುವವ. ಸಂಸುಪ್ತವತ್ ಮಲಗಿದವನಂತೆ ಇದ್ದಾನೆ. ಯಾಕೆ ಅಂದ್ರೆ ಸುರ ಕಾರ್ಯ ಹೇತೋ, ದೇವತೆಗಳ ಕಾರ್ಯ ಆಗಲಿ ಎನ್ನುವ ದೃಷ್ಟಿಯಿಂದ. ನಂಬರ್ 1. ನಂಬರ್ 2, ವಾಲಿ ನಿಧನಸ್ಯ ಫಲಂ ದಾತು. ವಾಲಿಯನ್ನ ಕೊಂದಿದ್ದರ ಫಲವನ್ನು ಕೊಡಬೇಕಿತ್ತು. ಏನದು ವಾಲಿಯನ್ನು ಕೊಂದದ್ದು? ಏನು ಅಂದ್ರೆ ಸುಗ್ರೀವ ವಾಲಿಯನ್ನ ಕೊಲ್ಲಲಿಕ್ಕೆ ರಾಮನಿಗೆ ಹೇಳಬಾರದಿತ್ತು. ಕಾರಣ ಏನು ಅಂದ್ರೆ, ಈಗ ದೊಡ್ಡವರನ್ನ, ಇವಾಗ ಅಣ್ಣನನ್ನ ಅಮ್ಮ ಹೊಡಿತಾಳೆ, ಆಗ ತಮ್ಮನೋ ತಂಗಿಯೋ ಹಾಗೆ ಆಗಬೇಕು ಅಂದ್ರೆ ಅಪರಾಧ. ಅದು ಹಾಗೆ ಆಗಬೇಕು ಅಂದ್ರೆ ಅಪರಾಧ. ಅದು ಆ ಕಾರಣದಿಂದ ವಾಲಿಯನ್ನ ಕೊಲ್ಲಿಸಿದ್ದು ಸುಗ್ರೀವನಿಗೆ ಪಾಪ. ವಾಲಿಯನ್ನ ಕೊಂದಿದ್ದು ರಾಮನಿಗೆ ಲೇಪ ಇಲ್ಲ. ಇದು ತತ್ವ, ರಹಸ್ಯ. ತತ್ರ ಸರಾಕ್ಷಸವರ ಸತು ಹೇತಿ ನಾಮ ಕಾಲೇ ಮಹೇಂದ್ರ ಮನುಪಾಸ್ಯ ಹಿಜಾಪತೋಸ್ಯ ಕೀಟಸ್ತಮಿಂದ್ರ ಉತ ತತ್ರ ತಮಾ ವಿವೇಚ ಕರ್ಣಸ್ಯ ಶಾಪಮುಪಪಾದಯಿತು ಸುತಾರ್ಥೇ. ನೋಡಿ, ಇನ್ನೊಂದು ಸ್ವಲ್ಪ ಹಿಂದೆ ಹೋದ್ರೆ ಸೂರ್ಯನ ರಥ ಸರಾಗವಾಗಿ ಸಂಚಾರ ಮಾಡಲಿಕ್ಕೆ ಅನೇಕ ಜನ ರಾಕ್ಷಸರಿದ್ದಾರೆ. ಅದರಲ್ಲಿ ಇಬ್ಬರು ಹೇತಿ ಮತ್ತು ಪ್ರಹೇತಿ ಅಂತ. ಅವರಿಬ್ಬರು ಸೂರ್ಯನ ಸೇವಕರು, ಇಂದ್ರನ ಸೇವಕರು ಕೂಡ. ಕಾಲೇ ಮಹೇಂದ್ರ ಮನುಪಾಸ್ಯ, ಸರಿಯಾದ ಸಮಯಕ್ಕೆ ಇಂದ್ರನಿಗೆ ಒದಗಿ ಬರಲಿಲ್ಲ ಅವರು. ಅದರಿಂದಾಗಿ ಶಾಪ ಬಿತ್ತು ಅವರಿಗೆ, ಕೀಟವಾಗಿ ಹೋಗಿ ಅಂತ. ಅಲ್ಲಿ ಹೇತಿ ಅಂತನ್ನುವ ರಾಕ್ಷಸ, ಅವನು ಸಾತ್ವಿಕನೇ, ರಾಕ್ಷಸ ದೇಹ. ಹೇತಿ ಪ್ರಹೇತಿ ಅಂತ ಇಬ್ಬರಿದ್ದಾರೆ. ರಾಕ್ಷಸ ಕುಲದಲ್ಲಿ ಹುಟ್ಟಿದವರು, ಸಾತ್ವಿಕರು, ಇಂದ್ರನ ಸೇವಕರು ಮತ್ತೆ ಸೂರ್ಯನ ಅಸಿಸ್ಟೆಂಟ್ಸ್. ಅಂತಹ ಹೇತಿ ಇಂದ್ರನಲ್ಲಿ ಮಾಡಿದ ಒಂದು ಅಪಚಾರದಿಂದ, ಸಣ್ಣ ಅಪಚಾರದಿಂದ ಕೀಟವಾಗಿ ಹುಟ್ಟಿದ. ಇಂದ್ರ ಅವನನ್ನು ಪ್ರವೇಶ ಮಾಡಿದ. ಯಾಕೆ ಅಂತಂದ್ರೆ
ಮಗನಿಗಾಗಿ ಕರ್ಣನಿಗೆ ಶಾಪ ಕೊಡಿಸ್ಬೇಕಿತ್ತು. ಅದನ್ನೇ ಹೇಳೋದು ನೋಡಿ. ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಎಲ್ಲ ಮಕ್ಕಳ ಪರವಾಗಿ ಯಾವ ರೀತಿ ಲಾಭಿ ಮಾಡಿದ್ದಾರೆ ಅಂತ. ಸೂರ್ಯ ಕರ್ಣನ ಪರವಾಗಿ, ಇಂದ್ರ ಅರ್ಜುನನ ಪರವಾಗಿ, ಧರ್ಮರಾಜ ಅಂದರೆ ಯಮ ಯುಧಿಷ್ಠಿರನ ಪರವಾಗಿ ಏನೆಲ್ಲ ಮಾಡಿದ್ದಾರೆ. ಮುಖ್ಯ ಪ್ರಾಣ ಮಾತ್ರ ಮಾಡಲಿಲ್ಲ. ಇದನ್ನು ಗಮನಿಸಬೇಕು ನೀವು. ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಇದು. ಇವನು ಹೇತಿಯನ್ನು ಪ್ರವೇಶ ಮಾಡಿದ. ಕರ್ಣಸ್ಸ ಕೀಟತನುಗೇನ ಕಿರೀಟಿನೈವ ಶೂರೋ ರಥಸ್ತನತವೋ ಪರಿಗತ್ವಚಶ್ಚ ವಿದ್ಧಶ್ಚರೇಣ ತಯತಾ ರುಧಿರಸ್ಯ ಧಾರಾಂ ಸುಸ್ರಾವತಂ ವಿಗತ ನಿದ್ರ ಇವಾಹ ರಾಮ. ಅವನು ಕೆಳಗಡೆ ಬಂದ. ತೊಡೆಯ ಕೆಳಗಡೆ ಬಂದು ನೋಡಿ, ನೆಲದ ಮೇಲೆ ಒಬ್ಬ ಪದ್ಮಾಸನ ಹಾಕಿ ಕುಳಿತಿರ್ತಾನೆ. ತೊಡೆಯ ಕೆಳಗಡೆ ಬಂದು ಯಾವ ಪರಿ ಚುಚ್ಚಿದ ಅಂತಂದ್ರೆ ಓ ಪರಿಗತ್ವಚಶ್ಚ, ಅವನ ಆ ಕೀಟದ ಏನು ಚುಚ್ಚುವಿಕೆ ಇದೆ, ಆ ಕೀಟದ ಕಾಲು ಅಥವಾ ಏನೋ ಒಂದು ಎಷ್ಟು ಚೂಪು ಅಂತಂದ್ರೆ ತೊಡೆಯನ್ನು ಸೀಳಿ ಮೇಲ್ಗಡೆ ಬಂತು. ಒಳ್ಳೆ ಬಾಣ ಹೊಡೆದ್ರೆ ಯಾವ ರೀತಿ ರಕ್ತ ಸುರಿಬೇಕೋ ಆ ರೀತಿ ರಕ್ತ ಸುರಿಲಿಕ್ಕೆ ಶುರು ಆಯಿತು. ರುಧಿರಸ್ಯ ಧಾರಾಂ ಸುಸ್ರಾವ ಕಿಂತ್ವಂ ನ ಚಾಲಯತಿ ಮಾಂ ರುಧಿರ ಪ್ರಸೇಕೆ ಪ್ರಾಪ್ತೇಪಿ ಪಾವನ ವಿರೋಧಿನಿ ಕೋಸಿ ಚೇತಿ ತಂ ಪ್ರಾಹ ಕರ್ಣಯ್ಯ ನೈವ ಮಯಾ ವಿಧೇಯೋ ನಿದ್ರಾ ವಿರೋಧ ಇತಿ ಕೀಟ ಉಪೇಕ್ಷಿತೋ ಮೇ. ಅವನಿಗೆ ಎಚ್ಚರ ಆದಂತೆ ನಟಿಸಿದ. ನಿದ್ರೆಯೇ ನಟನೆ ಆದಮೇಲೆ ಎಚ್ಚರವೂ ನಟನೆ ಆಗಬೇಕಲ್ವಾ ಪರಶುರಾಮನದ್ದು. ಧಗ್ಗ ಎದ್ದ. ಏಯ್, ಏನು ಮಾಡ್ತಾ ಇದ್ದೀನಿ ನೀನು? ಯಾರು ನೀನು ಹೇಳು? ಯಾಕೆ ಅಂತಂದ್ರೆ ರಕ್ತ ಅಂತನ್ನೋದು ಮೈಲಿಗೆ. ರಕ್ತ ಅನ್ನೋದು ಮೈಲಿಗೆ ಅಲ್ಲ. ಯಾರಿಗೆ ಅಂತಂದ್ರೆ ಕ್ಷತ್ರಿಯರಿಗೆ. ರಕ್ತ ಅನ್ನೋದು ಮೈಲಿಗೆ ಯಾರಿಗೆ ಅಂತಂದ್ರೆ ಬ್ರಾಹ್ಮಣರಿಗೆ. ನಮಗೆ ರಕ್ತ ಬಂದ್ರೆ ಚಿಕ್ಕಂದಿನಲ್ಲಿ ಏನು ಹೇಳ್ಕೊಟ್ಟಿದ್ರು? ರಕ್ತ ಬಂದ್ರೆ ಹೋಗಿ ಕೈ ತೊಳ್ಕೊಳ್ಳಿ ಮೊದಲು ಅಂತ ನಮಗೆ ಹೇಳ್ಕೊಡ್ತಾ ಇದ್ದದ್ದು. ನಮ್ಗೆ ಗೊತ್ತಿರಲಿಲ್ಲ. ಶಾಲೆಯಲ್ಲಿ ಕಲಿಯುವಾಗ 4ನೇ ಕ್ಲಾಸೋ ಏನೋ ಅವಾಗ ಕಲಿಯುವಾಗ ಬಿದ್ದು ರಕ್ತ ಬರ್ಲಿಕ್ಕೆ ಶುರು ಆಯ್ತು. ಅವರ ಅಕ್ಕಪಕ್ಕದವರೆಲ್ಲ ನಿನ್ನ ಬೆರಳನ್ನು ನಾಲಿಗೆಯಲ್ಲಿಟ್ಟು ಚೀಪಿಕೋ, ರಕ್ತ ವೇಸ್ಟ್ ಆಗಬಾರ್ದು ಅಂತ ಅವ್ರು ಹೇಳ್ತಾರೆ. ನಮಗೆ ಆಶ್ಚರ್ಯ. ಅಯ್ಯೋ ರಾಮ, ನಮ್ಮ ರಕ್ತ ನಾವೇ ಕುಡಿಯೋದ ಅಂತ. ಯಾಕೆ ಅಂತಂದ್ರೆ ನಮ್ಮ ಪರಿಸರ ಹಾಕಿ ಕಲ್ತಿರುತ್ತೆ. ಇದು ರಕ್ತವನ್ನು ನಾವು, ನಮ್ಮ ರಕ್ತವನ್ನು ನಾವು ಇದು ಮೈಲಿಗೆ ಅದು ಹೋಗಿ ತೊಳಿಬೇಕು, ನಮ್ಮ ರಕ್ತವನ್ನು ನಾವೇ ಕುಡಿಬಾರ್ದು. ಇವರು ರಕ್ತ ವೇಸ್ಟ್ ಆಗೋಗುತ್ತೆ, ನಿನ್ನ ರಕ್ತ ನೀನೇ ಕುಡ್ಕೋ ಅಂತ. ಆಮೇಲೆ ಈ ಪೆಟ್ಟು ಬಿದ್ದರೆ ಬೇರೆಯವರ ಬೆರಳನ್ನು ತೆಗೆದು ಬಾಯಲ್ಲಿ ಇಟ್ಕೊಂಡ್ಬಿಡೋದು ಅಥವಾ ಅವ್ರ ಬಾಯಲ್ಲಿ ಇಡೋದು, ಇವೆಲ್ಲ ನಮಗೆ ತೀರಾ ಅಸಂಗತವಾಗಿ ಅಸಹಜವಾಗಿ ಕಂಡ ದಿನಗಳು ಇದ್ದುವು. ಆದರೆ ಬೇರೆಯವರಿಗೆ ಅದು ಸಹಜ, ಇಡಿಸ್ತಾರೆ. ಯಾಕೆ ಅಂತಂದ್ರೆ ಆಮೇಲೆ ಗೊತ್ತಾಯ್ತು ನನಗೆ, ಕ್ಷತ್ರಿಯರಿಗೆ ಮೈಲಿಗೆ ಇಲ್ಲ ರಕ್ತ ಅಂದರೆ, ಬ್ರಾಹ್ಮಣರಿಗೆ ಮೈಲಿಗೆ. ಅವರು ಕರ್ಣನನ್ನು ಕೇಳಿದಾಗೆ ನೀನು ಯಾರು ಅಂತ ಕೇಳಿದ್ರೆ ಕಿಂತ್ವಂ ನಚಾಲಯಸಿ ಮಾಂ ರುಧಿರ ಪ್ರಸೇಕೆ ಪ್ರಾಪ್ತೇಪಿ ಪಾವನ ವಿರೋಧಿನಿ. ಪಾವನ ಅಂತಂದ್ರೆ ಮಡಿಗೆ ವಿರೋಧ ಆಗಲಿಲ್ವಾ ಅಂತ. ಅಲ್ಲಿ ಮೈಲಿಗೆ ಮಡಿ. ಬ್ರಾಹ್ಮಣರಿಗೆ ಅದು ಮೈಲಿಗೆ. ಪವನಸ್ಯ ಭಾವ ಪಾವನಂ. ಪವನ ಅಂತ ಧಾತು, ಪವಿತ್ರ ಅಂತ. ರಕ್ತ ಮಡಿ ಬರಲ್ಲ ಅಲ್ವಾ, ಅದು ಶುದ್ಧಿ ವಿರೋಧಿ. ಬ್ರಾಹ್ಮಣ ರಕ್ತವನ್ನ ಮುಟ್ಟಬಾರದು, ರಕ್ತವನ್ನ ಇದು ಮಾಡಬಾರದು. ಆಮೇಲೆ ಹೊರಗಡೆ ಬಿದ್ದ ಮೂಳೆಯನ್ನ ಎಡವಬಾರದು. ಈ ರಸ್ತೆಯಲ್ಲಿ ಅಕಸ್ಮಾತ್ ಮೂಳೆ ಬಿದ್ದಿದ್ರೆ, ತಾಗಿದರೆ, ಸಣ್ಣದು ಬಿದ್ದಿರುತ್ತೆ, ಕೆಲವೊಮ್ಮೆ ಯಾವುದೋ ಹಕ್ಕಿಯದ್ದು ಯಾವುದೋ ಇದರದ್ದು ಬಿದ್ದಿರುತ್ತೆ. ಅಕಸ್ಮಾತ್ ಅದು ನಿಮಗೆ ಗೊತ್ತಾಯ್ತು ಅಂದ್ರೆ ಹೋಗಿ ಸ್ನಾನ ಮಾಡಬೇಕು ಅಂತ ಉಂಟು. ಹೀಗಾಗಿ ಪಾವನ ವಿರೋಧಿನಿ, ಅನುಷ್ಠಾನಕ್ಕೆ ವಿರೋಧ ಬರುತ್ತೆ. ಯಾಕೆ ಎಬ್ಬಿಸ್ಲಿಲ್ಲ ನನ್ನನ್ನು? ಆಗ ಕರ್ಣ ಸಿಕ್ಬಿದ್ದ. ಅವನು ಹೇಳ್ದ, ನೈವ ವಿಧೇಯೋ ನಿದ್ರಾ ವಿರೋಧ. ನಿದ್ರೆಗೆ ತೊಂದರೆ ಬರಬಾರದು ಅಂತ ಹೇಳಿ ಗುರುಗಳೇ ಹಾಗೇ ಇದ್ದೆ. ಆದರೆ ಪ್ರಾಯ ಪರಶುರಾಮ ಅವನನ್ನೇ ನೋಡ್ತಾ ಇದ್ದ ಅಂತ ಕಾಣುತ್ತೆ.
ಕೆಲವೊಮ್ಮೆ ಕಣ್ಣು ನೋಡಿ ಓ ನಮ್ಮ ಉತ್ತರ ಇವರಿಗೆ ಕನ್ವಿನ್ಸ್ ಆಗಿಲ್ಲ ಅಂತ ಅನ್ನೋದು ಗೊತ್ತಾಗುತ್ತೆ. ಹೇಳಿದ ಜಾತ್ಯಾಸ್ಮಿ ಸೂತ ವಿತತೆ ತನಯೋಸ್ಮಿ ಸತ್ಯಂ. ನಾನು ಸೂತ ಅಂದ್ರೆ ಕ್ಷತ್ರಿಯರ ಕೆಳಗಡೆ ಬರುವವ, ಕ್ಷತ್ರಿಯರ ಜೊತೆ ಯುದ್ಧದಲ್ಲೆಲ್ಲ ಭಾಗವಹಿಸುವವ. ಆ ಕಾರಣದಿಂದ ಅವನಿಗೆ ರಕ್ತ ಅಂತನ್ಸರಿ ಏನು ಅನ್ನಿಸ್ಲೇ ಇಲ್ಲ. ಬ್ರಾಹ್ಮಣ ಏನಾರಾಗಿದ್ರೆ ಗುರುಗಳ ಹೇಳಿ ಮೈಲಿಗೆ ಆಯ್ತು ಸ್ನಾನ ಮಾಡಬೇಕು ಅಂತ ಇದ್ದ. ಹಾಗೆ ಮಾಡಲಿಲ್ಲ. ಅದರಿಂದ ಯಾರು ಅಂತ ಕೇಳಿದ್ದವರು. ಜಾತ್ಯಾಸ್ಮಿ ಸೂತಃ ಉತತೆ ತನಯೋಸ್ಮಿ ಸತ್ಯಂ. ನಾನು ಭಾರ್ಗವ ಗೋತ್ರದವನು. ಯಾಕೆಂದ್ರೆ ನಿನ್ನನ್ನ ತಂದೆ ಅನ್ನುವಷ್ಟು ಗೌರವಿಸಿದ್ದೆ. ಅದರಿಂದಾಗಿ ಭಾರ್ಗವ ವಂಶಜ ಅಹಂ ಅಗ್ರೇ ಬ್ರವಂ ಭವತೈಚ ನಹಿ ತ್ವದನ್ಯೋ ಮಾತಾಪಿತಾ ಗುರುತರೋ ಜಗತೋಪಿ ಮುಖ್ಯ. ನನಗೆ ನೀನೇ ತಂದೆ, ನೀನೇ ತಾಯಿ, ನೀನೇ ಗುರು. ಇದು ಇರೋದು ಕಥೆ. ವಸ್ತುತಃ ಇದನ್ನ ಏನಂತ ಮಾಡ್ಬಿಡ್ತಾರೆ, ಬ್ರಾಹ್ಮಣನಾದವ ನೋವನ್ನು ತಡ್ಕೊಳ್ಳೋದಿಲ್ಲ, ಅದರಿಂದಾಗಿ ನೀನು ಬ್ರಾಹ್ಮಣ ಆಗಿರ್ಲಿಕ್ಕಿಲ್ಲ ಅಂತ ಹೇಳಿ ಮಹಾಭಾರತದಲ್ಲಿ ಹೇಳಿದ್ರು ಅಂತ. ಅವ್ರು ಯಾವ ಮಹಾಭಾರತ ನೋಡಿದಿರೋ ದೇವರಿಗೆ ಗೊತ್ತು. ಯಾವ ಮಹಾಭಾರತಲ್ಲೂ ಅದಿಲ್ಲ. ಹೀಗೆ ಅವ್ರ ತಲೆಯಲ್ಲಿರ್ತಕ್ಕಂಥ ಮಹಾಭಾರತಗಳನ್ನೆಲ್ಲ ಹೇಳ್ತಾ ಇರೋದು. ಅದೇ ಪ್ರಾಬ್ಲಮ್ ಆಗುವುದು. ಮೂಲ ನೋಡಬೇಕಲ್ಲ, ಮೂಲ ನೋಡಬೇಕು. ಆದರೆ ಸಮಾಜದಲ್ಲಿ ಬೇರೆ ಮೂಲವ್ಯಾಧಿ ಬಂದ್ಬಿಟ್ಟಿದೆ. ಇದು ಮೂಲ ಬೇಕು, ಈ ಮೂಲ ಬೇಕು ನಮಗೆ, ಸರ್ವ ಮೂಲ ಬೇಕು. ಸರ್ವಮೂಲದ ಬಗ್ಗೆ ಮೂಲವಾದ ಮಾಡ್ರಯ್ಯ ಅಂದರೆ ಯಾವ್ದ್ಯಾವ್ದ ಕೆಲಸಕ್ಕೆ ಬಾರದ್ದು. ನಿರ್ಮೂಲ ರಾಮ ಅಂತೆ ಎಂಥದಿವೆಲ್ಲ. ಹೀಗಾಗಿ ಸರ್ವಮೂಲ ಬೇಕು ನಮಗೆ, ಬೇರೆ ಬೇಡ. ಮೂಲ ಯಾವುದು ಬೇಡ. ವೇದವ್ಯಾಸರ ಮೂಲ ಬೇಕು, ರಾಮಾಯಣದ ಮೂಲ ಬೇಕು, ಮೂಲ ಗ್ರಂಥಗಳು ಬೇಕು ನಮಗೆ. ಪುರಾಣ, ವೇದ, ಈ ತರಹದ ಮೂಲವಾದಿಗಳಾಗಬೇಕು. ಮೂಲಭೂತವಾದಿಗಳು ಅಲ್ಲ, ಮೂಲವಾದಿಗಳೇ. ಇತ್ಯುಕ್ತ ಮಾತ್ರ ವಚನೆ ಸತು ಕೀಟಕೋಸ್ಯ ರಾಮಸ್ಯ ದೃಷ್ಟಿ ವಿಷಯತ್ವತ ಏವ ರೂಪಂ ಸಂಪ್ರಾಪ್ಯ ನೈಜಮತಿ ಪೂರ್ಣ ಗುಣಸ್ಯ ತಸ್ಯ ವಿಷ್ಣೋರ್ನುಗ್ರಹದ ಆಪ ವಿಮಾನಗಸ್ವಹ. ಈ ರೀತಿಯಾಗಿ ಇವನು ಒಪ್ಪಿಕೊಂಡು ಕೂಡಲೇ ಪರಶುರಾಮದೇವರು ಪಕ್ಕ ನಕ್ಕರಂತೆ. ಅದರ ಮೊದಲೇ ಗೊತ್ತಿತ್ತು, ನೀನು ನಾಟಕ ಮಾಡಿದೆ, ನಾನು ಕೂಡ ನಾಟಕ ಮಾಡಿದೆ ಅಂತ. ನಕ್ಕು ಆ ಕೀಟದ ಕಡೆಗೆ ನೋಡಿದ್ರು. ಕೂಡಲೇ ಆ ಕೀಟ ರೂಪವನ್ನು ತ್ಯಾಗ ಮಾಡಿ ಹೇತಿ ಅಂತನ್ನುವ ಮೊದಲಿನ ರೂಪವನ್ನು ಹೊಂದಿ ದೇವರ ಎದುರುಗಡೆಯೇ ವಿಮಾನದಲ್ಲಿ ಕುಳಿತು ಹೋಗಿ ಆಯಿತು ಆ ಹೇತಿ. ಅಥಾಹ ರಾಮಸ್ತಮ ಸತ್ಯವಾಚೋ ನ ತೇ ಸಕಾಶೇ ಮಮ ವಾತ ಯೋಗ್ಯತ ತಥಾಪಿ ತೇ ನೈವ ವೃಥಾ ಮದೀಯ ಭಕ್ತಿರ್ಭವೇಜ್ಯೇಷ್ಯತಿ ಸರ್ವಶತ್ರೂನ್. ಅಥಾಹ ರಾಮ ತಮ್ಮ ಅಸತ್ಯವಾಚ. ಆದರೂ ಕೂಡ ರಾಮ ಹೇಳಿದ, ನನ್ನ ಹತ್ತಿರ ನೀನು ಸತ್ಯವನ್ನು ನುಡಿಯಲಿಲ್ಲ, ಅದರಿಂದಾಗಿ ನೀನು ವಾಸ ಮಾಡಬೇಡ. ನನ್ನಲ್ಲಿ ಭಕ್ತಿ ವ್ಯರ್ಥ ಆಗೋದಿಲ್ಲ, ಎಲ್ಲರನ್ನ ನೀನು ಗೆಲ್ಲುತ್ತೀಯ. ಅಸ್ಪರ್ಧಮಾನಂ ನ ಕಥಂಚನ ತ್ವಾಂ ಜೇತಾ ಕಶ್ಚಿತ್ ಸ್ಪರ್ಧಮಾನಸ್ತು ಯಾಸಿ ಪರಾಭೂತಿಂ ನಾತ್ರ ವಿಚಾರ್ಯಮಸ್ತಿ ಪ್ರಮಾದಿತ್ವಂ ಭವಿತಾ ಶಾಸ್ತ್ರ ಸಂಘೇ. ಅಸ್ಪರ್ಧಮಾನಂ, ನೀನು ಸ್ಪರ್ಧಾ ಮನೋಭಾವವನ್ನು ಹೃದಯದಲ್ಲಿ ಇಟ್ಟುಕೊಳ್ಳದೆ ಹೋದರೆ ಗೆಲ್ತೀಯ. ಸ್ಪರ್ಧಾ ಮನೋಭಾವವನ್ನು ಇಟ್ಟುಕೊಂಡ್ರೆ ನಿನ್ನನ್ನು ಯಾರು ಬೇಕಾದರೂ ಸೋಲಿಸ್ತಾರೆ. ಸ್ಪರ್ಧಾ ಮನೋಭಾವವನ್ನು ಇಟ್ಟುಕೊಳ್ಳದಿದ್ದರೆ ನಿನ್ನನ್ನು ಯಾರೂ ಸೋಲಿಸ್ಲಿಕ್ಕಾಗಲ್ಲ ಅಂತ ಈ ಷರತ್ತಿನ ವರ. ಅದು ಶಾಪ. ವಸ್ತುತಃ ಯುದ್ಧ ಮಾಡಬೇಕು, ಸ್ಪರ್ಧೆ ಇಟ್ಕೊಳ್ಬಾರ್ದು. ಏನು ಕಷ್ಟ, ಮನಸ್ಸು ಯಾವ ಬ್ಯಾಲೆನ್ಸಿನಲ್ಲಿರಬೇಕು ಅಂತ. ಭೀಮಸೇನಿಗೆ ಆ ಬ್ಯಾಲೆನ್ಸ್ ಇತ್ತು, ಕರ್ಣನಿಗೆ ಆ ಬ್ಯಾಲೆನ್ಸ್ ತಪ್ಪೋಗ್ತಾ ಇತ್ತು ಒಮ್ಮೊಮ್ಮೆ. ಆ ಸೂಕ್ಷ್ಮ ಸಂಗತಿಗಳನ್ನು ಮುಂದೆ ಹೇಳ್ತಾರೆ. ಆ ಕಾರಣದಿಂದ ಕಾಂಪಿಟಿಷನ್ ಮೋಡಿನಲ್ಲಿ ನಿನ್ನ ಮನಸ್ಸು ಬಂದ್ರೆ ನೀನು ಸೋಲ್ತೀಯ. ಯಾ ಹೀತಿ ತೇನೋಕ್ತ ಉದಾರ ಕರ್ಮಣ
ಪ್ರಮಾದಿತ್ವಂ ಭವಿತ ಶಾಸ್ತ್ರ ಸಂಖ್ಯೆ. ಆಗಾಗ ಪ್ರಮಾದಕ್ಕೆ ಒಳಗಾಗ್ತೀಯ, ಮರ್ತೋಗತ್ತೆ ನಿನಗೆ ಏನು ಮಾಡ್ತಾ ಇದ್ದೀನಿ, ಯಾವ ಅಸ್ತ್ರವನ್ನು ಬಳಸಬೇಕು ಅಂತ ಅನ್ನೋದೇ ಮರ್ತೋಗತ್ತೆ. ಯಾಹಿ ಪಿತೇನೋಕ್ತ ಉದಾರ ಕರ್ಮಣ ಕರ್ಣೋಯಯೋ ತಂ ಪ್ರಣಮ್ಯೇಷಿತಾರಂ ತಥೈಕಲವ್ಯೋಪಿ ನಿರಾಕೃತೋ ಮುನಾ ದ್ರೋಣೇನ ತಸ್ಯ ಪ್ರತಿಮಾಂ ವನೇರ್ಚಯತ್. ಯಾಹಿ ಹೋಗು ಅಂದ. ಯಾವಾಗ ಹೋಗು ಅಂತ ಹೇಳಿದ ಕರ್ಣ ದೇವರನ್ನು ನಮಸ್ಕರಿಸಿ ಹೊರಟ. ಹಾಗೆ ಏಕಲವ್ಯ ಕೂಡ. ಏಕಲವ್ಯ ಏನು ಮಾಡಿದ? ದ್ರೋಣೇನ ನಿರಾಕೃತ, ದ್ರೋಣನಿಂದ ನಿರಾಕೃತನಾದ. ಅವ ಏನು ಮಾಡಿದ? ಪ್ರತಿಮಾಂ ತಸ್ಯ ವನೇ ಅರ್ಚಯತ್, ಪ್ರತಿಮಾಂ ವನೇರ್ಚಯತ್. ಪ್ರತಿಮೆಯನ್ನ ಕಾಡಿನಲ್ಲಿ ಇಟ್ಟುಕೊಂಡು ಪೂಜೆ ಮಾಡ್ತಾ ಇದ್ದ. ಬಹಳ ಜನರಿಗೆ ಏನು ಭ್ರಮೆ ಅಂದರೆ, ಕರ್ಣ ಮರೆಯಲ್ಲಿ ನಿಂತುಕೊಂಡು ನೋಡಿಕೊಂಡು, ಏಕಲವ್ಯ ಮರೆಯಲ್ಲಿ ನಿಂತುಕೊಂಡು ನೋಡಿಕೊಂಡು ಎಲ್ಲ ಕಲ್ತ್ಕೊಂಡ್ಬಿಡ್ತಾ ಇದ್ದ ಅಂತ. ಅಲ್ರಿ, ಈಜೋದನ್ನ ಮರೆಯಲ್ಲಿ ನಿಂತ್ಕೊಂಡು ನೋಡಿದ್ರೆ ಬಂದ್ಬಿಡತ್ತ, ಪ್ರಾಕ್ಟೀಸ್ ಮಾಡ್ಬೇಕು ತಾನೆ. ಏಕಲವ್ಯ ಈಗಾಗಲೇ ಧನುರ್ವೇದ ಪಾರಂಗತನಾಗಿದ್ದ. ಅಂದರೆ ಧನುರ್ವೇದಕ್ಕೆ 6 ಪಾದಗಳಿದೆ, 4 ಪಾದಗಳು. ಕೆಲವೊಮ್ಮೆ ಲಕ್ಷ್ಯ, ಅಭ್ಯಾಸ, ಆಮೇಲೆ ವೀಕ್ಷಣ, ಮತ್ತೆ ಅತ್ಯಂತ ವೇಗಯುತವಾದ ರೆಕಗ್ನಿಷನ್. ಕೂಡಲೇ ಕಣ್ಣು ಗ್ರಹಿಸ್ಬಿಡ್ಬೇಕು. ಆ ಫೋಟೋಗ್ರಾಫಿಕ್ ಮೆಮರಿ ಅಥವಾ ಯಾವ ರೀತಿ ಅದು ಬಂದಿದೆ ಅಂತ ಅನ್ನೋದು, ಇದು ಧನುರ್ವೇದದ ಅನಿವಾರ್ಯ ಅಂಗಗಳು. ಇದು ಐಡಿಯಾನೇ ಬರಲ್ಲ. ಕಾರಣ ಏಕಲವ್ಯ ಮರೆಯಲ್ಲಿ ನೋಡ್ತಾ ಇದ್ದಂತೆ ಕಲ್ತ್ಕೊಂಡ್ಬಿಡ್ತಾ ಇದ್ದಂತೆ. ಅದು ಹೆಂಗ್ರಿ ಸಾಧ್ಯ? ಒಂದು ಕಾಮನ್ ಸೆನ್ಸ್ ಬೆಳೆಸೋದು ಬೇಡವಾ? ನೋಡಿ, ಯುದ್ಧವನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು, ಅಸ್ತ್ರವನ್ನ ಉಪದೇಶ ಮಾಡಲೇಬೇಕು, ಅದು ಮಂತ್ರ. ಈ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಏಕಲವ್ಯನನ್ನ ಏನೋ ದೊಡ್ಡ ಹೀರೋ ಮಾಡ್ಲಿಕ್ಕೆ ಹೋಗಿ ಮೊದಲೇ ಎಲ್ಲ ತಿಳ್ಕೊಂಡ್ಬಿಡ್ತಾ ಇದ್ದ. ಅವನು ಏಕಲವ್ಯ ಕಲ್ತು ಬಿಟ್ಟಿದ್ದ ಅಂತ. ಇನ್ನೂ ಕಲ್ತಿರ್ಲಿಲ್ಲ. ಅವರಿಗೆ, ಹೀಗೆ ಮಾತನಾಡುವವರಿಗೆ ಯಾವುದೇ ವಿದ್ಯೆಯ, ಯಾವುದೇ ಒಂದು ಯುದ್ಧದ ಬಗ್ಗೆ ಆ ಪ್ರಾಕ್ಟೀಸು, ಯುದ್ಧ ಎಲ್ಲ ಬೇರೆ ಬೇರೆ ಅಂತ ಅನ್ನೋದೇ ಐಡಿಯಾ ಇಲ್ಲ. ನೀವು ಎಷ್ಟೇ ಥಿಯರಿ ಹೇಳಿದ್ರೂ ಪ್ರಯೋಜನ ಇಲ್ಲ. ಬಿಲ್ಲನ್ನು ಈ ಪೊಸಿಷನ್ನಲ್ಲಿ ಹಿಡಿಯಬೇಕು, ನಿಮ್ಮ ಬಾಡಿ ಬ್ಯಾಲೆನ್ಸ್ ಚೆನ್ನಾಗಿರಬೇಕು, ಇಷ್ಟು ದೂರ ಹೋಗುವಾಗ ನಿಮ್ಮ ಮನಸ್ಸು ಗ್ರಹಿಸಿ ಇಷ್ಟು ಭಾರದ ಬಾಣವನ್ನು ಹೂಡಬೇಕು, ಗಾಳಿಯ ವೇಗವನ್ನು ನೋಡ್ಕೊಳ್ಬೇಕು, ಗಾಳಿಯ ವೇಗ ಇದ್ದರೆ ಯಾವ ಎಫರ್ಟ್ ಹಾಕಬೇಕು, ಗಾಳಿಯ ವೇಗ ಇಲ್ಲದೆ ಹೋದರೆ ಯಾವ ಎಫರ್ಟ್ ಹಾಕಬೇಕು, ಗಾಳಿ ಹೇಗೆ ಚಲನೆ ಮಾಡ್ತಾ ಇದೆ ನೋಡಬೇಕು. ಇದು ಎಲ್ಲ ಧನುರ್ವೇದಕ್ಕೆ ಅವಶ್ಯಕವಾದದ್ದು. ಸುಮ್ಮನೆ ಇಟ್ಕೊಂಡು ಬಾಣ ಬಿಟ್ಬಿಟ್ರೆ ಅದು ಹೋಗಲ್ಲ. ಅದು ಅದರ ಹಿಂದೆ ಅದರ ಈ ವೈರ್ ಟೆನ್ಷನ್ ಎಷ್ಟಿರಬೇಕು, ಆಮೇಲೆ ಅದರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ, ಇವೆಲ್ಲ ಸುಮ್ಮನೆ ಅಲ್ಲ, ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಸುಮ್ಮನೆ ನೋಡ್ಬಿಟ್ರೆ ಗೊತ್ತಾಗ್ಬಿಡತ್ತಾ? ಯಾಕೆ ತಲೆಯನ್ನು ತೆಗೆದು ಪಕ್ಕದಲ್ಲಿಟ್ಟು ಈ ಕಥೆಯನ್ನೆಲ್ಲ ಹೇಳ್ತಾ ಇದ್ದಾರೆ ಅಂತ ಅನ್ನೋದೇ ದುಃಖ. ನಮಗೆ ಬಹಳ ದುಃಖ ಉಂಟಾಗುತ್ತೆ. ಒಂದು ಸ್ವಲ್ಪ ಯೋಚನೆ ಮಾಡೋದು ಬೇಡವಾ? ದೇವರು ಕೊಟ್ಟ ತಲೆಯನ್ನು ಏನು ಉಪಯೋಗಿಸದೆ ಅವ್ರಿಗೆ ಕೊಟ್ಟು ಬಂದ್ಬಿಡೋದೇನು? ಇವರೆಲ್ಲ ಹೇಳ್ತಾರಲ್ಲ ಪ್ರಾಯ, ಏನು ಇದನ್ನು ಉಪಯೋಗಿಸದೆ ದೇವರಿಗೆ ಹಾಗೆ ಕೊಟ್ಬಿಡ್ಬೇಕು ಅಂತ. ಮೆದುಳನ್ನು ಹಾಗೆ ಇಟ್ಕೊಂಡಿರ್ತಾರೋ ಏನೋ. ಸ್ವಲ್ಪ ಯೋಚನೆ ಮಾಡಬೇಕು. ಇವೆಲ್ಲ ಹೆಂಗ್ರಿ ಅದೆಲ್ಲ ಆಗತ್ತೆ? ಅದರಿಂದಾಗಿ ಕೆಲವೊಂದೆಲ್ಲ ಗುರುಮುಖೇನೇ ಕಲಿಬೇಕು, ಅಲ್ಲಿ ಪಕ್ಕದಲ್ಲಿ ಇರಲೇಬೇಕು. ರೆಸ್ಲಿಂಗು ಇದೆಲ್ಲವನ್ನು ನಾವು ಇದರಲ್ಲಿ ಕಲೀಲಿಕ್ಕಾಗತ್ತಾ? ಯೂಟ್ಯೂಬ್ ನೋಡ್ಕೊಂಡು ಕಲೀಲಿಕ್ಕಾಗತ್ತಾ? ಅದರಿಂದಾಗಿ ತತ ಕದಾಚಿತ್ ಏಕಲವ್ಯ ಏನು ಮಾಡಿದ? ಮೊದಲಿಂದ ಪ್ರಾಕ್ಟೀಸ್ ಅಂತನ್ನೋದು ಅವನ ಸಹಜವಾದ ಸ್ವಭಾವ. ಪ್ರಾಕ್ಟೀಸ್ ಮಾಡ್ತಾ ಇದ್ದ. ದ್ರೋಣರ ಪ್ರತಿಮೆಯನ್ನು ಇಟ್ಟುಕೊಂಡ. ದ್ರೋಣರ ಪ್ರತಿಮೆಯನ್ನು ಯಾಕೆ ಇಟ್ಟುಕೊಂಡದ್ದು ಅಂತ ಹೇಳಿದರೆ, ಅದು ಸಿಂಪಲ್, ಅದು ಬ್ಲ್ಯಾಕ್ ಮೈಲಿಂಗ್. ಅದು
ಬ್ಲ್ಯಾಕ್ ಮೇಲಿಂಗ್ ಅದು. ನಮ್ಮ ಮನೆಗೆ ಎಂಟ್ರಿ ಕೊಟ್ಟ ಕೂಡಲೇ ನೀವು ಆ ಪರಿಸರವನ್ನು ಗಮನಿಸಿದರೆ ಇವರು ಯಾರನ್ನ ವಿಪರೀತ ಇಷ್ಟಪಡ್ತಾರೆ, ಯಾರನ್ನ ಆರಾಧನೆ ಮಾಡ್ತಾರೆ, ಇವರ ಅಭಿರುಚಿ ಏನೋ ಎಲ್ಲ ಗೊತ್ತಾಗ್ಬಿಡತ್ತಲ್ವ. ನಮ್ಮ ಮನೆಗೆ ಎಂಟ್ರಿ ಕೊಟ್ಟ ಕೂಡಲೇ ಯಾವ ಸ್ವಾಮಿಗಳ ಫೋಟೋ ಇರುತ್ತೆ ಅವರನ್ನು ನಾವು ಉತ್ಕಟವಾಗಿ ಭಕ್ತಿಯಿಂದ ನೋಡ್ತೇವೆ ಅಂತ ತಾನೆ. ಹಾಗೆ ಅವತ್ತು ದ್ರೋಣಾಚಾರ್ಯರ ಪ್ರತಿಮೆ, ದ್ರೋಣಾಚಾರ್ಯರ ಶಿಷ್ಯನಾಗಬೇಕು ಅಂತ ಬಯಸುವವ ಅಂತ ಅಷ್ಟೇ. ಊರವರೆಲ್ಲ ಬರ್ತಾರೆ, ನೋಡ್ತಾರೆ, ಓ ದ್ರೋಣಾಚಾರ್ಯರಿಗೆ ಒಂಚೂರು ಕರುಣೆ ಇಲ್ಲಪ್ಪ, ಕಣ್ಣಲ್ಲಿ ರಕ್ತವೇ ಇಲ್ಲ ಆ ಮನುಷ್ಯನಿಗೆ. ಯಾಕೆ ಅಂದರೆ ಅಷ್ಟು ಕಾತರಿಸ್ತಾ ಇದ್ದಾನೆ, ಅವನಿಗೆ ಅಸ್ತ್ರವಿದ್ಯೆ ಪಾಠ ಹೇಳ್ಕೊಟ್ಟಿಲ್ವಲ್ಲ ಅಂತ ಊರೆಲ್ಲ ಭಯ ಹಾಗಾಗಲಿ ಅಂತ ಅವನ ಪಕ್ಕದಲ್ಲಿ ಇಟ್ಕೊಂಡಿದ್ದು, ಬೇರೇನೂ ಅಲ್ಲ. ಒಮ್ಮೆ ತದಕ್ಕದಾಚಿತ್ ಧೃತರಾಷ್ಟ್ರಪುತ್ರೈ ಪಾಂಡೋಸ್ತುತಾ ಮೃಗಯಾಂ ಸಂಪ್ರಯಾತಾ ಅಗ್ರೇ ಗಚ್ಚನ್ ಸಾರಮೇಯೋರುರಾವ ಧರ್ಮಾತ್ಮಜಸ್ಯಾತ್ರ ವನೇ ಮೃಗಾರ್ಥಿ. ಒಮ್ಮೆ ಇದು ಆಗಿದ್ದು, ನಿಜವಾದ ಘಟನೆ ಇರೋದು ಇದು. ಈ ಯುದ್ಧ ವಿದ್ಯೆಯ ಬಗೆಗೆ ಕಾಮನ್ ಸೆನ್ಸ್ ಇಲ್ಲದೆ ಇದ್ದವರೆಲ್ಲ ಏನೇನೋ ತಿಳ್ಕೊಂಡು ಏನೇನೋ ಬರೋದು ಅವ್ಯವಸ್ಥೆ ಆಗಿ ಹೋಗಿದೆ. ಒಮ್ಮೆ ಆ ಅಸ್ತ್ರವಿದ್ಯೆಯನ್ನು ಕಲಿತಾ ಇದ್ದದ್ದು ನಮ್ಮದು ಕರೆಕ್ಟಾಗಿ ಬಂದಿದೆ ಅಂತ ಕಾಮನ್ ಸೆನ್ಸ್ ನೋಡೋದು ಹೇಗೆ? ನಾನ್ ಮೂವಿಂಗ್ ಅಬ್ಜೆಕ್ಟಿನ ಮೇಲೆ ಬಾಣ ಬಿಟ್ಟರೆ ಅದು ನಿಂತಲ್ಲೇ ನಿಂತಿರುತ್ತೆ. ಮೂವಿಂಗ್ ಅಬ್ಜೆಕ್ಟಿನ ಮೇಲೆ ಬಾಣ ಬಿಟ್ಟು ಟೆಸ್ಟ್ ಮಾಡ್ಕೊಳ್ಬೇಕು ಅವರ ಪ್ರಾಕ್ಟಿಕಲ್ ಇದನ್ನು, ನಡೆಯನ್ನು. ಹೀಗಾಗಿ ಬೇಟೆ ಅಂತ ಅನ್ನೋದು ಉತ್ತಮವಾದ ನಿದರ್ಶನ ಇವರು ಹೇಗೆ ಕಲಿತರು ಅಂತ ಹೇಳಲಿಕ್ಕೆ. ದುರ್ಯೋಧನಾದಿಗಳು, ಪಾಂಡವರು ಎಲ್ಲರೂ ಕೂಡ ಮೃಗಯಾಂ ಸಂಪ್ರಯಾತಾ ಬೇಟೆ ಆಡಲಿಕ್ಕೆ ಅಂತ ಹೊರಟರು. ಹಾಗೆ ಬೇಟೆ ಆಡಲಿಕ್ಕೆ ಅಂತ ಹೊರಟಾಗ ಧರ್ಮರಾಜನ ಬೇಟೆ ನಾಯಿ ಇತ್ತು. ಯಾಕೆಂದರೆ ಬೇಟೆಗೆ ಹೋಗುವವರೆಲ್ಲ ಬೇಟೆ ನಾಯಿ ಸಾಕೋದು ಕಾಮನ್. ಧರ್ಮರಾಜನ ಬೇಟೆ ನಾಯಿ ಮುಂದೆ ಹೋಯಿತು. ಶ್ರುತ್ವಾ ರಾವಂ ತಾರಮೇಯಸ್ಯ ದೂರಾತ್ ಶರೈರ್ಮುಖಂ ಶಬ್ದವೇಧಿ ಪುಪೂರೆ ಸ ಏಕಲವ್ಯೋ ವ್ರಣಮಸ್ಯ ನಾಕರೋತ್ ಶ್ವಾಪೂರಿತಾಸ್ಯ ಪಾಂಡವಾನಭ್ಯಯಾತ್ ಸಹ ಶ್ರುತ್ವಾ ರಾವಂ ತಾರಮೇಯಸ್ಯ. ಸಾರಮೇಯಸ್ಯ ರಾವಂ ಶ್ರುತ್ವ, ದೂರದಲ್ಲಿ ನಾಯಿಯ ಸದ್ದು ಅವನಿಗೆ ವಿಪರೀತ ಡಿಸ್ಟರ್ಬಿಂಗ್ ಆಗ್ತಾ ಇತ್ತು. ನಾಯಿಯನ್ನು ಯಾಕೆ ಬಿಡೋದು ಅಂದರೆ ದೊಡ್ಡ ಇದದು ಕಾಡು ಸೋವುವುದು ಅಂತ. ಬೇರೆ ಮೃಗಗಳನ್ನೆಲ್ಲ ದೂರದಲ್ಲಿ ಅಡಗಿಕೊಂಡದ್ದನ್ನೆಲ್ಲ ನಾಯಿ ಓಡಿಸಿಕೊಂಡು ಫ್ರಂಟ್ ಲೈನಿಗೆ ತರತ್ತೆ. ಅದರ ಮೇಲೆ ಬೇಟೆಗಾರರು ಬಿಡ್ತಾರೆ. ಹೀಗಾಗಿ ಬೇಟೆ ನಾಯಿ ಬೇಕು. ಅದು ನಾಯಿ ಬೊಗಳ್ತಾ ಇರೋದನ್ನು ನೋಡಿದ. ದೂರದಿಂದ ಶಬ್ದವೇಧಿ, ಶಬ್ದ ಬಂದ ಕಡೆಗೆ, ವೇಧ ಅಂದರೆ ಸೀಳೋದು ಅಂತ, ಶಬ್ದ ಹೊರಡಿಸುವ ವಸ್ತುವನ್ನು ಸೀಳೋದು. ಆ ಶಬ್ದವೇಧದಿಂದ ನಿರಂತರವಾಗಿ ಬಾಣಗಳಿಂದ ಪುಪೂರೆ ತುಂಬಿಸಿದ. ನೋಡಿ, ಸ್ವಲ್ಪ ಯೋಚನೆ ಮಾಡಿ. ಮೊದಲನೆಯ ಬಾಣವನ್ನು ಯಾವ ವೇಗದಿಂದ ಬಿಡ್ತಾನೆ ಅದಕ್ಕಿಂತ ಹೆಚ್ಚಿನ ವೇಗದಿಂದ ಎರಡನೇ ಬಾಣ ಬಿಡಬೇಕು. ಈ ಎರಡು ಬಾಣಕ್ಕಿಂತ ಹೆಚ್ಚಿನ ವೇಗದಿಂದ ಮೂರನೇ ಬಾಣ, ಇಲ್ಲ ಅಂದರೆ ಅಷ್ಟೂ ಬಾಣಗಳು ಹೋಗಿ ನಾಯಿಯ ಬಾಯನ್ನ ಬೊಗಳದಂತೆ ಒಳಗಡೆ ಹೋಗಬೇಕು. ವ್ರಣಮಸ್ಯ ನಾಕರೋತ್, ಗಾಯ ಆಗಲಿಲ್ಲ. ಇದೆಲ್ಲ ಟೆಕ್ನಿಕ್ ರೀ. ಈ ಟೆಕ್ನಿಕಲ್ ಪಾಯಿಂಟನ್ನೇ ಮರೆತು ಬಿಡ್ತಾರಲ್ಲ ಅಂತ ನನಗಿನ್ನೂ ಆಶ್ಚರ್ಯ ಆಗುತ್ತೆ. ಇದೆಲ್ಲ ಸಿಂಪಲ್ ಗಣಿತ, ವೇಗದ ಗಣಿತ. ವೆಲಾಸಿಟಿ ಕೌಂಟ್ ಮಾಡಬೇಕು ಅಷ್ಟು ವೇಗವಾಗಿ. ಅಂದರೆ ಮೊದಲನೇ ಬಾಣವನ್ನು ಒಂದು ಸ್ವಲ್ಪ ನಿಧಾನವಾಗಿ ಬಿಟ್ಟು, ಎರಡನೆಯ, ಮೂರನೆಯ, ನಾಲ್ಕನೆಯ, ಐದನೆಯ, ಅಂದರೆ ನಾಯಿಯ ಬೊಗಳು, ಅಂದರೆ ನಾಯಿಯ ಮೋರೆ ಎಷ್ಟಿರುತ್ತೆ ಅದು ಹೋ ಅಂತ ಬಾಯಿ ತೆರೆದಾಗ ಅದರ ಮೋರೆಯ ವ್ಯಾಸ, ಡಯಾಮೀಟರ್ ಏನು, ಅದಕ್ಕೆ ತುಂಬಲಿಕ್ಕೆ ಎಷ್ಟು ಬಾಣ ಬೇಕು, ಅಷ್ಟು ಬಾಣಗಳು ಒಟ್ಟಿಗೆ ಹೋಗಬೇಕು ಅಂತಂದರೆ ಡಿಫ್ರೆಂಟ್ ಸ್ಪೀಡಿನಲ್ಲೇ ಹೊಡಿಬೇಕು. ಇಲ್ಲ ಅಂತಂದರೆ ಮೊದಲನೇ ಬಾಣ ವೇಗವಾಗಿ ಹೋಗಿ ತಾಗ್ಬಿಡುತ್ತೆ, ಆಮೇಲೆ ಎರಡನೇ ಬಾಣ ಹೋಗೋದಾ? ಅದ್ರ ಐಡಿಯಾ ಇರಬೇಕು. ಹೀಗಾಗಿ ಮೊದಲನೆಯ ಬಾಣವನ್ನು ಎಷ್ಟು ವೇಗವಾಗಿ ಬಿಡ್ತಾರೆ ಅದಕ್ಕಿಂತ ಇಮ್ಮಡಿ ವೇಗ ಎರಡನೇ ಬಾಣ ಬಿಡಬೇಕು. ಅದಕ್ಕಿಂತ ಡಬಲ್ ವೆಲಾಸಿಟಿಯಲ್ಲಿ ಮೂರನೇ ಬಾಣ ಹೋಗಬೇಕು, ನಾಲ್ಕನೇ ಬಾಣ, ಐದನೇ ಬಾಣ. ಆ ರೀತಿ ಡಬಲ್ ಮಾಡಿಕೊಂಡು ಹೋದರೆ ಎಲ್ಲ ಬಾಣಗಳು ಒಟ್ಟಿಗೆ ಹೋಗಿ ನಾಯಿಯ ಬಾಯನ್ನು ಮುಚ್ಚತ್ತೆ, ಬೊಗಳದಂತೆ ಮಾಡುತ್ತೆ. ಇದು ಬಹಳ ಆಶ್ಚರ್ಯ ಆಯಿತು ಅಂತ ಹೇಳ್ತಾರೆ. ಇದು ಇಷ್ಟು ನಾವು ಇವತ್ತು ನೋಡ್ಲಿಕ್ಕೆ ಆಗ್ತಾ ಇರೋದು. ಇನ್ನು ಏನು
ಮುಂದಿನ ಭಾಗ ಇದೆ. ಈ ಅಚ್ಚರಿಯನ್ನು ನೋಡಿಕೊಂಡು ಪಾಂಡವರು ಎಲ್ಲಿಗೆ ಬರ್ತಾರೆ ಇತ್ಯಾದಿ ಇತ್ಯಾದಿಗಳನ್ನು ನಾವು ನಾಳೆ ಹೇಳೋಣ. ನಾಳೆ ವಸ್ತುತಃ ಈ 15ನೇ ಅಧ್ಯಾಯ ಮುಗಿಯತ್ತೆ. ಆಮೇಲೆ ನಾವು ಉಳಿದದ್ದನ್ನು ನಂತರ ನೋಡೋಣ. ಕೃಷ್ಣಾರ್ಪಣಮಸ್ತು.